ಹಾಯ್ ಗೈಸ್, ವೆಲ್ಕಮ್ ಟು ಮೂವಿ ಎಕ್ಸ್ಪೋ ಚಾನಲ್. ಇವತ್ತು ನಾನು ಇದೇ ವರ್ಷ ರಿಲೀಸ್ ಆಗಿರೋ ತಾಂಡೇಲ್ ಮೂವಿನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇದು ನೈಜ ಆಧಾರಿತ ಘಟನೆ ಮೇಲೆ ತೆಗೆದಿರುವಂಥ ಒಂದು ಫಿಲ್ಮ್ ಆಗಿದೆ. ಹಾಗೆಯೇ ಇದು ರೊಮ್ಯಾಂಟಿಕ್ ಪ್ಲಸ್ ಲವ್ ಸ್ಟೋರಿ ಕೂಡ ಆಗಿದೆ. ಈ ಎಕ್ಸ್ಪ್ಲನೇಷನ್ ಕೇಳಿದ ಮೇಲೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಯಾಕೆ ಅಂದರೆ ನನ್ನ ಎಕ್ಸ್ಪ್ಲನೇಷನ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ನನಗೆ ನಿಮ್ಮ ಕಮೆಂಟ್ಸ್ ತುಂಬ ಮುಖ್ಯ. ಸೊ ಹಾಗಾಗಿ ಇನ್ಯಾಕೆ ತಡ, ಬನ್ನಿ ಕತೆ ಒಳಗಡೆ ಹೋಗೋಣ. ಮೂವಿ ಸ್ಟಾರ್ಟಿಂಗ್ ಅಲ್ಲಿ ನಾವು ಸತ್ಯ ಅನ್ನೋ ಒಂದು ಹುಡುಗಿ ರೈಲ್ವೆ ಸ್ಟೇಷನ್ ಅಲ್ಲಿ ಕೂತ್ಕೊಂಡು ತುಂಬಾ ಅಳ್ತಾ ಇರ್ತಾಳೆ. ಏನಕ್ಕೆ ಅಳ್ತಾ ಇದ್ದಾಳೆ ಅಂತ ಮುಂದೆ ಹೋಗ್ತಾ ಹೋಗ್ತಾ ತಿಳ್ಕೊಳ್ಳೋಣ. ಅವಳು ರೈಲ್ವೆ ಸ್ಟೇಷನ್ ಅಲ್ಲಿ ಕೂತ್ಕೊಂಡು ತುಂಬಾ ಅಳಬೇಕಾದ್ರೆ ಅವಳನ್ನ ಹುಡುಕೊಂಡು ಅವರಪ್ಪ ರೈಲ್ವೆ ಸ್ಟೇಷನ್ಗೆ ಬಂದು ಅವಳನ್ನ ಸಮಾಧಾನ ಮಾಡಿ ವಾಪಸ್ ಮನೆಗೆ ಕರ್ಕೊಂಡು ಬರ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ನೋಡ್ಬೋದು, ಆ ಸತ್ಯ ಅವಳು ಇಷ್ಟಪಡ್ತಾ ಇದ್ದಂತಹ ಹುಡುಗನ್ನ ನೆನೆಸ್ಕೊಂಡು ತುಂಬಾ ಫೀಲ್ ಮಾಡ್ತಾ ಇರ್ತಾಳೆ. ಅವನ ಜೊತೆ ಕಳೆದಿರೋ ಕ್ಷಣಗಳನ್ನ ಎಲ್ಲಾನು ಕೂಡ ನೆನೆಸ್ಕೊಂಡು ತುಂಬಾ ಅಳ್ತಾ ಇರ್ತಾಳೆ. ಸತ್ಯ ಇಷ್ಟಪಡ್ತಾ ಇರುವಂತ ಹುಡುಗ ಫಿಶರ್ ಮ್ಯಾನ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಅವನು ವರ್ಷದಲ್ಲಿ 9 ತಿಂಗಳು ಸಮುದ್ರದ ಮಧ್ಯೆ ಇದ್ರೆ 3 ತಿಂಗಳು ಮಾತ್ರ ಸತ್ಯನ ಜೊತೆ ಇರ್ತಾ ಇದ್ದ. ಅವಳು ಆ ಕೆಲಸನ ಚೂರುನು ಇಷ್ಟಪಡ್ತಾ ಇರ್ಲಿಲ್ಲ. ಹೋಗ್ಬೇಡ ಅಂತ ಅಂದ್ರೂ ಹೋದ ಅಂತ ಹೇಳಿ ತುಂಬಾ ಬೇಜಾರಿನಲ್ಲಿ ಇರ್ತಾಳೆ. ಅದೇ ತರ ಡಿಪ್ರೆಷನ್ ಅಲ್ಲಿ ಇದ್ದು ಅವಳು ಯೋಚನೆ ಮಾಡ್ಕೊಂಡು ಅವ್ರ ಅಪ್ಪನ್ಗೆ ಹೇಳ್ತಾಳೆ, ಅಪ್ಪ ನನಗೆ ಬೇರೆ ಹುಡುಗನ ಹುಡುಕಿ ನಾನು ಮದ್ವೆ ಆಗಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿ ಅವ್ರ ಅಪ್ಪನ್ಗೆ ಹೇಳಿದಾಗ ಅವರಪ್ಪ ಶಾಕ್ ಆಗಿ ತುಂಬಾ ಯೋಚನೆ ಮಾಡಿ ಈ ನಿರ್ಧಾರ ತಗೊಂಡಿದ್ಯಾ ಅಂತ ಕೇಳ್ತಾರೆ. ಹೌದು, ನಾನು ತುಂಬಾ ಯೋಚನೆ ಮಾಡಿ ಈ ನಿರ್ಧಾರ ತಗೊಂಡಿದ್ದೀನಿ, ದಯವಿಟ್ಟು ನನಗೆ ಬೇರೆ ಹುಡುಗನ್ನ ಹುಡುಕಿ ಮದ್ವೆ ಮಾಡಿ ಕಳಿಸಿ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪಂಗೆ ಹೇಳ್ತಾಳೆ. ಅಲ್ಲಿಗೆ ಈ ಸೀನ್ ಕಟ್ಟಾಗಿ ನೆಕ್ಸ್ಟ್ ಸೀನ್ ಅಲ್ಲಿ ನೋಡ್ಬೋದು, ಸತ್ಯ ಬೇರೆ ಹುಡುಗನ ನೋಡಕ್ಕೆ ಒಪ್ಕೊಂಡು ತುಂಬಾ ಚೆನ್ನಾಗಿ ರೆಡಿ ಆಗ್ತಾ ಇರ್ತಾಳೆ. ಹಾಗೇನೆ ಈ ಕಡೆ ಬೇರೆ ಹೆಂಗಸರುಗಳು ಹುಡುಗ ಏನ್ ಕೆಲಸ ಏನು ಅಂತ ವಿಚಾರಿಸ್ಬೇಕಾದ್ರೆ ಹುಡುಗ ರಿಕವರಿ ಏಜೆಂಟ್ ಆಗಿ ಕೆಲಸ ಮಾಡ್ತಾನೆ ಫೈನಾನ್ಸ್ ಆಫೀಸಲ್ಲಿ ಅಂತ ಹೇಳ್ತಾರೆ. ಓ, ಆ ಕೆಲಸನಾ ಅಂತ ಕೇಳ್ತಾ ಇರ್ಬೇಕಾದ್ರೆ ಹುಡುಗನ ಫ್ಯಾಮಿಲಿಯವರು ಎಂಟ್ರಿ ಆಗ್ತಾರೆ. ಎಂಟ್ರಿ ಆದ ತಕ್ಷಣ ಕೂತ್ಕೊಂಡು ದಿಮಾಕಲ್ಲಿ ನನಗೆ ತುಂಬಾ ಕೆಲಸ ಇದೆ, ಬೇಗ ಬೇಗ ಕಳಿಸಿ, ನಾನು ಹುಡುಗಿ ನೋಡ್ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬೇಕಾದ್ರೆ ಸತ್ಯನೂ ಬರ್ತಾಳೆ. ಸತ್ಯನ ನೋಡ್ಬಿಟ್ಟು ಒಂದು ಕ್ಷಣ ಶಾಕ್ ಆಗ್ತಾನೆ. ಇಂಥ ಮೂತಿಗೆ ಇಷ್ಟು ಚೆನ್ನಾಗಿರೋ ಹುಡುಗಿನ ಅಂತ ಹೇಳಿ ತುಂಬಾ ಖುಷಿ ಪಡ್ತಾನೆ ಒಳಗಡೆನೆ. ಹಾಗೇನೆ ಸತ್ಯನು ಕೂಡ ಅವನ್ನ ನೋಡ್ಬಿಟ್ಟು 1 ಸೆಕೆಂಡ್ ಕೂಡ ಯೋಚನೆ ಮಾಡಲ್ಲ. ಅಪ್ಪ, ನನ್ಗೆ ಈ ಹುಡುಗ ಓಕೆ ಆಗಿದೆ ಅಂತ ಎಲ್ರ ಮುಂದೆನೂ ಒಪ್ಪಿಗೆ ಕೊಟ್ಬಿಡ್ತಾಳೆ. ನೆಕ್ಸ್ಟು ಸತ್ಯ ನನಗೆ ಒಪ್ಪಿಗೆ ಅಂದ ತಕ್ಷಣ ಆ ಹುಡುಗಂಗಂತೂ ಫುಲ್ ಶಾಕ್ ಆಗಿ ನಂಬಕ್ಕಾಗ್ತಾ ಇಲ್ಲ, ಸತ್ಯ ಒಪ್ಕೊಂಡ್ಲ ನನ್ನನ್ನ ಅಂತ ಹೇಳ್ಬಿಟ್ಟು ಹಂಗೆ ಸಂಬಂಧಿಕರೆಲ್ಲರಿಗೂ ಖುಷಿಯಾಗಿ ಆಯ್ತು ಇನ್ಯಾಕೆ ತಡ, ಚೆನ್ನಾಗಿರೋ ಡೇಟ್ನ ನೋಡ್ಬಿಟ್ಟು ಮದುವೆ ಫಿಕ್ಸ್ ಮಾಡೇ ಬಿಡೋಣ ಅಂತ ಹೇಳಿದ ತಕ್ಷಣ ಆ ಹುಡುಗ ಅವ್ರ ಅಪ್ಪನಿಗೆ ಬೈತಾನೆ. ಅಪ್ಪ, ನಿನ್ನ ಮೂತಿ ನೋಡು, ಆಮೇಲೆ ನಿಮ್ಮ ಸಂಬಂಧಿಕರ ಕಡೆ ನೋಡು, ಇಲ್ಲ ಅಮ್ಮನ ಸಂಬಂಧಿಕರ ಕಡೆ ನೋಡು, ಇಷ್ಟು ಚೆನ್ನಾಗಿರೋ ಹುಡುಗಿ ನಮ್ಮ ಕಡೆ ಯಾರೂ ಇಲ್ಲ, ಹಾಗಾಗಿ ನೀನು ಟೈಮು ಡೇಟು ಅಂತ ಹೇಳಿ ನನಗೆ ಟೈಮ್ ವೇಸ್ಟ್ ಮಾಡಿ ತಲೆ ಬಿಸಿ ಮಾಡಬೇಡ. ಜಾತಕ ಹೆಂಗೋ ಒಂದ್ ಕಡೆ ಹೊಂದ್ಕೊಂಡಿರುತ್ತೆ, ಡೈರೆಕ್ಟ್ ಆಗಿ ಮದ್ವೆನೇ ಫಿಕ್ಸ್ ಮಾಡಿ ನಾವು ಮದ್ವೆನೇ ಮಾಡ್ಕೊಬಿಡ್ತೀವಿ ಡೈರೆಕ್ಟ್ ಆಗಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಮಾತಾಡಿ ಹೊರಟ್ಬಿಡ್ತಾರೆ. ಎಲ್ರು ಹೊರಟ ಮೇಲೆ ಸತ್ಯ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಆ ಹುಡುಗನ ಕರೆಸ್ಬಿಟ್ಟು ನಂದು ಪಾಸ್ಟ್ ಲವ್ ಸ್ಟೋರಿ ಎಲ್ಲ ಅವ್ರಿಗೆ ಹೇಳಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ತಾಳೆ. ಹಾಗೇನೆ ನೆಕ್ಸ್ಟ್ ಸೀನ್ ಅಲ್ಲಿ ಅವಳು ಮದ್ವೆ ಆಗ್ತಾ ಇರುವಂತ ಹುಡುಗನ ಕರೆಸ್ಬಿಟ್ಟು ಅವಳು ಇಷ್ಟಪಡ್ತಿರೋ ಹುಡುಗನ ಬಗ್ಗೆ ಹೇಳಕ್ ಸ್ಟಾರ್ಟ್ ಮಾಡ್ತಾಳೆ. ಆ ಹುಡುಗನ ಹೆಸರು ರಾಜು ಅಂತ ಹೇಳ್ಬಿಟ್ಟು, ರಾಜು ಅಂತ ಅಂದ ತಕ್ಷಣ ಈ ಕಡೆ ಈ ಮದ್ವೆ ಆಗುವಂತ ಹುಡುಗಂಗೆ ಫುಲ್ ಶಾಕ್ ಆಗೋಗುತ್ತೆ. ಅದೇ ಅನ್ಕೊಂಡೆ ನಾನು, ಎಲ್ಲೋ ಏನೋ ಎಡವಟ್ ಆಗೈತೆ ಅಂತ, ಅದೇ ರೀತಿ ಆಗೋಯ್ತು. ಖುಷಿಲಿ ಹಂಗೆ ನನ್ನ ಮೇಲ್ ಹತ್ತಿಸ್ಬಿಟ್ಟು ಕೆಳಗಡೆ ತಳ್ಬಿಟ್ರಿ ನೀವು ಅಂತ ಹೇಳ್ಬೇಕಾದ್ರೆ, ಅಯ್ಯೋ ಬೇಜಾರ್ ಮಾಡ್ಕೋಬೇಡಿ, ನಾನು ನಿಮ್ಮನ್ನೇ ಮದ್ವೆ ಆಗೋದು ಅಂತ ಹೇಳ್ತಾಳೆ. ನನ್ಗೆ ಅರ್ಥ ಆಗ್ತಾಯಿಲ್ಲ, ಸ್ವಲ್ಪ ಬಿಡ್ಸ್ ಹೇಳಿ ಅಂತ ಅವ್ನು ಹೇಳ್ದಾಗ ಸ್ಟೋರಿ ಹೇಳಕ್ ಸ್ಟಾರ್ಟ್ ಮಾಡ್ತಾಳೆ ರಾಜು ಬಗ್ಗೆ. ಕತೆ ಸ್ವಲ್ಪ ಈಗ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. ಈಗ ಅವ್ರಿರೋ ಊರಲ್ಲಿ ಕೂಲಿ ಕಮ್ಮಿ ಅಂತ ಹೇಳ್ಬಿಟ್ಟು ಎಲ್ರು ಕೂಡ ಗುಜರಾತ್ ಪೋರ್ಟಲ್ಗೆ ಹೋಗ್ತಾರೆ. ಯಾಕೆ ಅಂದ್ರೆ ಅಲ್ಲಿ ಕೂಲಿ ಸ್ವಲ್ಪ ಜಾಸ್ತಿ ಸಿಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಫಿಶ್ ಎಲ್ಲ ಹಿಡಿದ್ಬಿಟ್ಟು 9 ತಿಂಗಳು ಸಮುದ್ರದ ಮಧ್ಯೆನೇ ಇದ್ಬಿಟ್ಟು ಫಿಶ್ ಎಲ್ಲ ಕೊಟ್ಬಿಟ್ಟು 3 ತಿಂಗಳು ಮಾತ್ರ ವಾಪಸ್ ಅವ್ರ ಮನೆಗೆ ಬಂದು ಹೆಂಡತಿ ಮಕ್ಳ ಜೊತೆ ಇರ್ತಿದ್ರು. ಅದೇ ರೀತಿ ಅವ್ರ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅವ್ರ ಮುಖ್ಯಸ್ಥ ಆಗಿರೋ ದತ್ತನ್ನ ತೋರಿಸ್ತಾರೆ. ಇವರೇ ಅವ್ರ ಗುಂಪಿನ ನಾಯಕ ಅಂತ ಹೇಳ್ಬೋದು. ನೆಕ್ಸ್ಟ್ ಅವ್ರ ಮೀನೆಲ್ಲ ಹಿಡಿಬೇಕಾದ್ರೆ ಕಳ್ಳರು ಗ್ಯಾಂಗ್ ಬಂದ್ಬಿಟ್ಟು ಆ ಮೀನು ಅಥವಾ ದುಡ್ಡು ಎರಡರಲ್ಲಿ ಯಾವ್ದಾದ್ರು ಒಂದನ್ನ ಕಿತ್ಕೊಂಡು ಹೋಗೋಕ್ಕೆ ಅವ್ರ ಮೇಲೆ ಅಟ್ಯಾಕ್ ಮಾಡಕ್ ಬರ್ತಾರೆ. ಅವ್ರು ಯಾವ ತರ ಅಂದ್ರೆ 50,000 ಕೊಡ್ಬೇಕು, ಇಲ್ಲ ಅಂದ್ರೆ ಅವ್ರು ಹಿಡಿದಿರೋ ಮೀನಲ್ಲಿ ಅರ್ಧ ಭಾಗ ಅವ್ರು ಕೊಡ್ಬೇಕು. ಈ ಕಡೆ ಎಲ್ರು ಹಂಗೆ ಗಾಬರಿ ಆಗ್ತಾರೆ. ಅಯ್ಯೋ, ನಾವ್ ಇಷ್ಟು ಕಷ್ಟಪಟ್ಟು ಹಿಡ್ದಿರೋ ಮೀನೆಲ್ಲ ಅವ್ರು ತಗೊಂಡು ಹೊಟ್ಟೋಗ್ಬಿಡ್ತಾರಲ್ಲ ಅಂತ ಯೋಚನೆ ಮಾಡ್ಬೇಕಾದ್ರೆ ರಾಜುನ ಕರೀತಾರೆ. ಆದ್ರೆ ರಾಜು ಸತ್ಯನ್ ಫೋನ್ಗೋಸ್ಕರ ವೇಟ್ ಮಾಡ್ಕೊಂಡು ಕೂತಿರ್ತಾನೆ. ಅದೇ ಟೈಮಲ್ಲಿ ಸತ್ಯ ಫೋನ್ ಕೂಡ ಮಾಡ್ತಾಳೆ. ಫೋನಲ್ಲಿ ಮಾತಾಡ್ಕೊಂಡೇನೆ ಎಲ್ರ ಜೊತೆಗೂ ಫೈಟ್ ಮಾಡ್ಬಿಟ್ಟು ಎಲ್ರನ್ನು ಕಳಿಸಿ ಅವ್ರದ್ದು ಮೀನೆಲ್ಲ ಸೇಫ್ ಮಾಡ್ಕೊಂಡು ಗುಜರಾತಿಗೆ ತಲುಪಿಸ್ತಾರೆ. ತಲುಪಿಸಿದ್ಮೇಲೆ ದುಡ್ಡೆಲ್ಲ ಕಲೆಕ್ಟ್ ಮಾಡ್ಕೊಂಡು ವಾಪಸ್ ಮನೆಗೆ ಹೊರಡ್ತಾರೆ ಎಲ್ರು ಟ್ರೈನಲ್ಲಿ. ಈ ಕಡೆ ರಾಜು ಅವರಮ್ಮ ಸತ್ಯಂಗೆ ಕೇಳ್ತಾರೆ, ನೀನ್ ಯಾಕೆ 9 ತಿಂಗಳು
ಮೀನು ಮಾಂಸ ಏನು ತಿಂದೆ, ಅದು ಹೆಂಗಿರ್ತೀಯ ಅಂತ ಹೇಳ್ಬಿಟ್ಟು. ಅವಾಗ ಸತ್ಯ ಹೇಳ್ತಾಳೆ, ನಾನು ಹರಕೆ ಕಟ್ಟಿದ್ದೀನಿ, ನಿನ್ನ ಮಗ ಸೇಫ್ ಆಗಿ ಬಂದ್ಮೇಲೆ ನಾನು ತಿನ್ನೋದು, ಅದು ಜೊತೆಗೆ ಹೋಗಿ ತಿಂತೀವಿ ನಾವು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಅದಕ್ಕೆ ಸತ್ಯ ಅವ್ರ ಅತ್ತೆ ಹೇಳ್ತಾರೆ, ಇದ್ಯಾವ ತರ ಹರಕೆನೆ, ಹೋಗಿ ಲೈಟ್ ಹೌಸ್ ಮೇಲೆ ಬಾವುಟ ಕಟ್ಟೋದು, ಮಾಂಸ ತಿಂದೇನೆ ಇರೋದು, ಯಾವ ತರ ಹರಕೆ ನಿಮ್ದು, ಹುಚ್ಚು ಪ್ರೀತಿ ನಿಮ್ದು ಅಂತ ಹೇಳ್ಬಿಟ್ಟು ರೇಗಿಸ್ತಾ ಇರ್ತಾಳೆ. ನೆಕ್ಸ್ಟ್ ಸೀನಲ್ಲಿ ನೋಡ್ಬೋದು, ರಾಜು ಟ್ರೈನಲ್ಲಿ ಬರಬೇಕಾದ್ರೆ ಸತ್ಯನ್ ಜೊತೆ ಫೋನಲ್ಲಿ ಮಾತಾಡ್ಕೊಂಡು ಬರ್ತಾನೆ. ಟ್ರೈನ್ ಇಳಿದ ತಕ್ಷಣನೇ ಅವನು ಅವ್ರ ಅಮ್ಮನ್ನು ಕೂಡ ನೋಡಕ್ ಹೋಗಲ್ಲ, ಡೈರೆಕ್ಟ್ ಸತ್ಯನ್ ನೋಡಕ್ಕೆ ಅಂತ ಹೇಳ್ಬಿಟ್ಟು ಒಂದೇ ಉಸಿರಲ್ಲಿ ಲೈಟ್ ಹೌಸ್ ಹತ್ರ ಓಡೋಗ್ತಾರೆ. ಹಾಗೇನೆ ಸತ್ಯನು ಕೂಡ ಲೈಟ್ ಹೌಸ್ಗೆ ಕರ್ಕೊಂಡು ಹೋಗ್ಬಿಟ್ಟು ಇಬ್ರು ಖುಷಿಯಿಂದ ಟೈಮ್ ಸ್ಪೆಂಡ್ ಮಾಡ್ತಾರೆ. ನೆಕ್ಸ್ಟ್ ಸೀನಲ್ಲಿ ಸತ್ಯ ಮಾಂಸ ಮಡ್ಡಿನೆಲ್ಲ ತಿನ್ನೋದು ಬಿಟ್ಬಿಟ್ಟಿರ್ತಾಳಲ್ಲ, ಹಾಗಾಗಿ ರಾಜು ಒಳ್ಳೆ ಹೋಟೆಲ್ ಕರ್ಕೊಂಡೋಗಿ ಒಳ್ಳೆ ನಾನ್ ವೆಜ್ ಊಟನ ಕೊಡಿಸ್ತಾರೆ. ಎಲ್ಲ ಖುಷಿಯಾಗಿ ಕುತ್ಕೊಂಡು ತಿನ್ಕೊಂಡು ಮನೆಗೆ ಹೊರಡ್ತಾರೆ. ಹಾಗೆ ನೆಕ್ಸ್ಟ್ ನೋಡ್ಬೋದು ನಾವು, ದತ್ತ ಬಂದ್ಬಿಟ್ಟು ರಾಜುನೇ ನಮ್ಮ ನೆಕ್ಸ್ಟ್ ಮುಖ್ಯಸ್ಥ ಆಗಿ ಮುಂದುವರಿತಾನೆ ಅಂತ ಊರವ್ರ ಮುಂದೆ ಎಲ್ರು ಅನೌನ್ಸ್ ಮಾಡ್ತಾನೆ. ಎಲ್ರು ತುಂಬಾ ಖುಷಿ ಪಟ್ಟು ಸೆಲೆಬ್ರೇಟ್ ಮಾಡ್ತಾರೆ, ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು. ಹಾಗೆ ನೆಕ್ಸ್ಟು ರಾತ್ರಿ ಆಗುತ್ತೆ, ಬೀಚ್ ಸೈಡ್ ಹೋಗ್ಬಿಟ್ಟು ರಾಜು ಮತ್ತೆ ಸತ್ಯ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಮಾತಾಡೋ ಟೈಮಲ್ಲಿ ಸತ್ಯಂಗೆ ನಿದ್ದೆ ಬಂತು ಅಂತ ಹೇಳಿ ಅವಳನ್ನ ಹಂಗೆ ಮಲಗಿಸ್ಬಿಟ್ಟು ರಾಜು ಹೋಗ್ಬಿಟ್ಟು ಲೈಟ್ ಹೌಸ್ ಮೇಲೆ ಬಾವುಟ ಕಟ್ತಾನೆ. ಯಾಕೆ ಅಂದ್ರೆ ಅವ್ನು ಹೋಗೋ ಟೈಮಲ್ಲಿ ಯಾವಾಗ್ಲೂ ಲೈಟ್ ಹೌಸ್ ಮೇಲೆ ಬಾವುಟ ಕಟ್ತಾನೆ. ಸೊ ಕಟ್ಬಿಟ್ಟು ಅಲ್ಲಿಂದ ಕೆಲಸಕ್ಕೆ ಹೊರಟ್ಬಿಡ್ತಾನೆ. ಬೆಳಿಗ್ಗೆ ಆಗತ್ತೆ, ಸತ್ಯ ಎದ್ದು ನೋಡ್ತಾನೆ, ಆದರೆ ರಾಜು ಇರೋದಿಲ್ಲ. ಸೊ ಅವಳು ಲೈಟ್ ಹೌಸ್ ಕಡೆ ನೋಡಿದಾಗ ಅಲ್ಲಿ ಬಾವುಟ ಹಾರ್ತಿರೋದು ನೋಡ್ಬಿಟ್ಟು ಅವನು ಕೆಲ್ಸಕ್ಕೆ ಹೊರಟೋಗಿದ್ದಾನೆ ಅಂತ ಹೇಳಿ ಬೇಜಾರು ಮಾಡಿಕೊಂಡು ಮನೆಗೆ ಬಂದು ಫೋನಲ್ಲಿ ಮಾತಾಡ್ತಾಳೆ. ಫೋನಲ್ಲಿ ಅವನು ಸಮಾಧಾನ ಮಾಡಿ, ಬೇಗ ಬಂದ್ಬಿಡ್ತೀನಿ ನಾನು ಬಂಗಾರಿ ಅಂತ ಹೇಳಿ ಸಮಾಧಾನ ಮಾಡಿ ಫೋನ್ ಕಟ್ ಮಾಡಿದ್ಮೇಲೆ ನೆಕ್ಸ್ಟ್ ನೋಡ್ಬೋದು ನಾವು, ಸತ್ಯ ಅವ್ರ ಅಣ್ಣ ಮೀನು ಹಿಡಿಬೇಕು ಅಂತ ಹೇಳ್ಬಿಟ್ಟು ಸಮುದ್ರದ ಮಧ್ಯೆ ಇದ್ದಾಗ ಚಂಡಮಾರುತದಿಂದ ಅವ್ರ ಅಣ್ಣ ಅಲ್ಲೇನೆ ಸತ್ತೋಗ್ಬಿಟ್ಟು ಅಲೆಗಳು ತಗೊಂಡ್ಬಂದು ದಡದ ಮೇಲೆ ಹಾಕಿರುತ್ತೆ. ಸೊ ಅವ್ರ ಬಾಡಿನ ನೋಡ್ಬಿಟ್ಟು ಸತ್ಯಂಗೆ ಆಗ್ಲೇನೆ ಭಯ ಸ್ಟಾರ್ಟ್ ಆಗುತ್ತೆ. ರಾಜದ್ದು ಕೂಡ ಇದೇ ತರ ಕೆಲಸ, ಅವನು ಕೂಡ ಡೇಂಜರ್ ಸಿಗಾಕೊಂಡ್ರೆ ಅಂತ ರಾತ್ರಿ ಎಲ್ಲ ನಿದ್ದೆ ಮಾಡ್ದೇನೆ ಅವ್ರ ಅಪ್ಪನ್ನ ಎದ್ದೇಳಿಸ್ಬಿಟ್ಟು ಮಾತಾಡಕ್ ಸ್ಟಾರ್ಟ್ ಮಾಡ್ತಾಳೆ. ಅವ್ರ ಅಪ್ಪನ್ನ ಕೇಳ್ತಾಳೆ, ಅಪ್ಪ ನಮ್ಮ ಜಾತಿಲಿ ಹುಡ್ದವ್ರೆಲ್ಲರೂ ಕೂಡ ಮೀನ್ ಹಿಡಿಯಕ್ಕೆ ಸಮುದ್ರಕ್ಕೆ ಹೋಗ್ತಾರಲ್ಲಪ್ಪ, ನೀನ್ ಯಾಕೆ ಹೋಗ್ತಾ ಇಲ್ಲ, ಮನೇಲೆ ಕುತ್ಕೊಂಡು ಮೀನಿನ ಬಲೆನ ಹಿಡಿತೀಯಲ್ಲ, ಯಾಕಪ್ಪ ಅಂತ ಕೇಳಿದಕ್ಕೆ ಅವರಪ್ಪ ಹೇಳ್ತಾನೆ, ನನಗೂ ಕೂಡ ಮುಖ್ಯಸ್ಥ ಆಗಬೇಕು, ಮೀನುಗಳನ್ನ ತುಂಬ ಚೆನ್ನಾಗಿ ಹಿಡಿದು ಸಂಪಾದನೆ ಮಾಡಬೇಕು ಅಂತ ನನಗೂ ಕೂಡ ಕನಸಿತ್ತು. ಆದರೆ ಇದೇ ಥರ ನಾನು ಒಂದಿನ ಮೀನು ಹಿಡಿದ್ಬಿಟ್ಟು ವಾಪಸ್ಸು ಮನೆಗೆ ಬಂದು ನೋಡಿದಾಗ ನಿಮ್ಮಮ್ಮ ಸತ್ತೋಗಿರ್ತಾರೆ, ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟು. ಕೊನೆಗೆ ನಿಮ್ಮಮ್ಮನ ಸಮಾಧಿನೂ ಕೂಡ ಯಾವುದು ಅಂತ ಕಂಡುಹಿಡಿಯೋಕ್ಕಾಗಲಿಲ್ಲ. ನನಗಂಥ ಸಿಚುವೇಶನ್ನ ಫೇಸ್ ಮಾಡ್ತೀನಿ. ಸೊ ಹಾಗಾಗಿ ನನಗೂ ಕೂಡ ಮುಂದಕ್ಕೆ ಮೀನು ಹಿಡಿಯೋಕ್ಕೆ ಹೋಗಬೇಕು ಅಂತ ಅನ್ನಿಸ್ಲೇ ಇಲ್ಲ. ಅದು ಒಂದಾದರೆ ಇನ್ನೊಂದು ಕಾರಣ ಏನು ಅಂತ ಅಂದರೆ, ನಿನ್ನನ್ನು ನೋಡ್ಕೊಳ್ಳೋಕ್ಕೆ ಯಾರೂ ಇರಲಿಲ್ಲ, ನಿಮ್ಮತ್ತೆನೇ ನೋಡ್ಕೋತಾ ಇದ್ರು, ನಾನು 5 ನಿಮಿಷ ಹೊರಗಡೆ ಹೋದ್ರೂ ಕೂಡ. ಹಾಗಾಗಿ ನಿನ್ನನ್ನು ನಾನೇ ನೋಡ್ಕೋಬೇಕು ಅಂತ ಹೇಳಿಬಿಟ್ಟೆ ನಾನು ಮೀನು ಹಿಡಿಯೋದಕ್ಕೆ ಹೋಗೋದನ್ನು ಬಿಟ್ಬಿಟ್ಟು ಮನೇಲೇ ಇದ್ದೀನಿ ಕಣಮ್ಮ ಅಂತ ಹೇಳ್ತಾನೆ. ಅದನ್ನು ಕೇಳಿ ಸತ್ಯ ತುಂಬ ಫೀಲ್ ಮಾಡ್ಕೋತಾಳೆ. ನಮ್ಮಪ್ಪ ನನಗೋಸ್ಕರ ಅಂತ ಕೆಲಸನೇ ಬಿಟ್ಟು ನನ್ನನ್ನು ನೋಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದಾರಲ್ಲ, ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ತುಂಬ ಅಂದರೆ ತುಂಬ ಫೀಲ್ ಮಾಡ್ತಾಳೆ. ಹಾಗೇನೆ ಕೇಳ್ತಾಳೆ, ಅಪ್ಪ ನಾನು ರಾಜುನ ಇಷ್ಟಪಡ್ತಾ ಇದ್ದೇನೆ, ನಾನು ಅದನ್ನ ಯಾಕೆ ನೀನು ತಡಿಲಿಲ್ಲ ಅಂತ ಕೇಳಿದ್ದಕ್ಕೆ ಅವರಪ್ಪ ಹೇಳ್ತಾನೆ, ನಿನ್ನ ಖುಷಿನೇ ನನ್ನ ಖುಷಿ ಅಮ್ಮ ಅಂತ ಹೇಳ್ತಾನೆ. ನೆಕ್ಸ್ಟ್ ಬೆಳಗ್ಗೆ ಆಗುತ್ತೆ. ಬೆಳಗ್ಗೆ ಆದ ತಕ್ಷಣ ಸತ್ಯ ಏನ್ ಮಾಡ್ತಾಳೆ, ರಾಜುಗೆ ಫೋನ್ ಮಾಡ್ಬಿಟ್ಟು, ನೀನ್ ಯಾಕೆ ಇಷ್ಟು ಲೇಟ್ ಆದ್ರೂ ಬಂದಿಲ್ಲ, ತಿಂಗಳು ಮೇಲೆ ಆಯ್ತು, ತುಂಬಾ ಲೇಟ್ ಆಯ್ತು, ನನಗೆ ತುಂಬಾ ಭಯ ಆಗ್ತಾ ಇದೆ ರಾಜು, ನೀನ್ ಬೇಗ ಬಂದ್ಬಿಡು ಅಂತ ಹೇಳಿದಕ್ಕೆ ರಾಜು ಅಂತಾನೆ, ನೀನ್ ಎದ್ರುಕೊಳ್ಬೇಡ, ನಾನು ಇವತ್ತು ನೈಟೇ ಹೊರಡ್ತಾ ಇದ್ದೀನಿ ಟ್ರೈನ್ಗೆ, ನಾನು ಬೆಳಿಗ್ಗೆ ನಿನ್ನ ಹತ್ರ ಬೇಗ ಬರ್ತೀನಿ ಅಂತ ಹೇಳಿ ಸಮಾಧಾನ ಮಾಡಿ ಕಾಲ್ ಕಟ್ ಮಾಡ್ತಾನೆ. ನೆಕ್ಸ್ಟ್ ಬೆಳಗ್ಗೆ ಆಗುತ್ತೆ. ಬೆಳಗ್ಗೆ ಆದ ತಕ್ಷಣ ರಾಜು ಬಂದಿದ್ದೆ ತಡ ಅವನ್ನ ತಪ್ಪಿಕೊಂಡು ಅವಳು ಏನೋ ಹೇಳಕ್ಕೆ ಭಯದಿಂದ ಟ್ರೈ ಮಾಡ್ತಾ ಇರ್ತಾಳೆ. ಬಟ್ ಅದನ್ನ ಹೇಳಕ್ಕೂ ಆಗದೇನೆ ಬಿಡಕ್ಕೂ ಆಗದೆ ಒದ್ದಾಡ್ತಾ ಇರ್ತಾಳೆ. ಸತ್ಯಂಗೋಸ್ಕರ ಅಂತ ಹೇಳ್ಬಿಟ್ಟು ರಾಜು ಅವನು ಪ್ರೀತಿಯಿಂದ ಕಾಲ್ಗೆಜ್ಜೆ ಕೂಡ ತಂದು ಅವನೇ ಅವನ ಕೈಯಾರೆ ಸತ್ಯಂಗೆ ಹಾಕ್ತಾನೆ. ಕಾಲ್ಗೆಜ್ಜೆ ಎಲ್ಲ ಹಾಕಿದ್ಮೇಲೆ ಅವ್ರದ್ದೇ ಆದಂತಹ ಒಂದು ಸಮಯನ ಕಳೆದ್ಬಿಟ್ಟು ನೆಕ್ಸ್ಟ್ ಸತ್ಯಂಗೋಸ್ಕರ ಬಟ್ಟೆ ಕೊಡ್ಸೋಣ ಅಂತ ಹೇಳ್ಬಿಟ್ಟು ಬಟ್ಟೆ ಕೊಡ್ಸೋಕೆ ಕೂಡ ಅಂಗಡಿಗೂ ಕರ್ಕೊಂಡು ಹೋಗ್ತಾನೆ. ಬಟ್ಟೆ ಎಲ್ಲ ಕೊಡಿಸ್ಬಿಟ್ಟು ಚೆನ್ನಾಗಿ ಊರನ್ನೆಲ್ಲ ಸುತ್ತಿಸ್ಬಿಟ್ಟು ಮನೆಗೆ ಕರ್ಕೊಂಡ್ಬರ್ತಾರೆ. ನೆಕ್ಸ್ಟ್ ಸೀನಲ್ಲಿ ನೋಡ್ಬೋದು, ಸತ್ಯ ಅವ್ರ ಅತ್ತೆ ಹತ್ರ, ಈ 3 ತಿಂಗಳು ನಾವೆಲ್ಲ ಎಷ್ಟು ಖುಷಿಯಾಗಿರ್ತೀವಿ ಅಲ್ವಾ ಅತ್ತೆ, ರಾಜು ಅದೇ ತರ ವರ್ಷ ಪೂರ್ತಿ ನಮ್ ಜೊತೆಗೆ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ,
ಅಂತ ಹೇಳಿದಾಗ ಅವ್ರ ಅತ್ತೆ ಹೇಳ್ತಾಳೆ, ಹಂಗಾದ್ರೆ ಹೊಟ್ಟೆಗೆ ನಾವೆಲ್ಲ ಮಣ್ಣು ತಿನ್ಬೇಕಾಗುತ್ತೆ ಅಷ್ಟೇ ಅಂತ ಹೇಳ್ತಾಳೆ. ಅದಕ್ಕೆ ನಿನ್ಗೆ ಏನು ಅನ್ಸೋದೇ ಇಲ್ವಾ ತೂ ಅಂತ ಅನ್ಕೊಂಡು ಅಲ್ಲಿಂದ ಬೈಕೊಂಡು ಎದ್ದಿ ಹೊಟ್ಟೋಗ್ತಾಳೆ. ನೆಕ್ಸ್ಟ್ ಸೀನಲ್ಲಿ ನೋಡ್ಬೋದು ರಾಜು ಸತ್ಯ ಇಬ್ರು ಹೊರಗಡೆ ಸುತ್ತಾಡ್ಬೇಕಾದ್ರೆ ರಾಜು ಅಬ್ಸರ್ವ್ ಮಾಡ್ತಾ ಇರ್ತಾನೆ, ಯಾಕೋ ತುಂಬಾ ಸತ್ಯ ಡಲ್ಲಲ್ಲಿ ಇದ್ದಾಳೆ, ಏನೋ ಯೋಚನೆ ಮಾಡ್ತಾ ಇದ್ದಾಳೆ ಅಂತ. ಕೊನೆಗೆ ಬೀಚ್ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಸತ್ಯ ರಾಜುಗೆ ಕನ್ವಿನ್ಸ್ ಮಾಡೋಕ್ಕೂ ಕೂಡ ಟ್ರೈ ಮಾಡ್ತಾಳೆ. ನೀವು ದಯವಿಟ್ಟು ನನ್ನ ಬಿಟ್ಟು ಹೋಗ್ಬೇಡ, ನನ್ನ ಜೊತೆಲೇ ಇರು ಅಂತ ಹೇಳ್ಬಿಟ್ಟು ಕನ್ವಿನ್ಸ್ ಮಾಡಿದಾಗ ರಾಜುನು ಕೂಡ ಆಯಿತು ಸರಿ ನಾನು ಹೋಗಲ್ಲ ಅಂತ ಹೇಳಿ ಪ್ರಾಮಿಸ್ ಕೂಡ ಮಾಡ್ತಾನೆ. ಸೊ ಆವಾಗ ಅವಳಿಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ಕೂಡ ಆಗುತ್ತೆ, ಪ್ರಾಮಿಸ್ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು. ಹಾಗೇನೆ ನೈಟ್ ಆಗುತ್ತೆ. ನೈಟು ನೀನು ನನ್ನ ಬಿಟ್ಟು ಹೋಗಲ್ಲ ಅನ್ನೋ ಒಂದು ಖುಷಿಗೆ ನಾನು ನೆಮ್ಮದಿಯಾಗಿ ನಿದ್ದೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವನ ತೊಡೆ ಮೇಲೆ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾಳೆ. ಆದರೆ ಈ ಕಡೆ ರಾಜುಗೆ ಕಾಲ್ ಮೇಲೆ ಕಾಲ್ ಮಾಡಿಬಿಟ್ಟು ನಾಳೆ ಹೋಗಬೇಕು ಮರಿಬೇಡ, ಬೇಗ ಬಂದ್ಬಿಡು, ರೆಡಿ ಆಗಿಬಿಟ್ಟು ಅಂತ ಹೇಳ್ಬಿಟ್ಟು ಅವ್ರದ್ದು ಗ್ಯಾಂಗ್ ಎಲ್ಲ ಕಾಲ್ ಮಾಡ್ತಾ ಇರ್ತಾರೆ ರಾಜುಗೆ. ಅಲ್ಲಿಗೆ ಈ ಸೀನ್ ಕಟ್ಟಾಗಿ ನೆಕ್ಸ್ಟ್ ಸೀನಲ್ಲಿ ನೋಡ್ಬೋದು ಸತ್ಯ ನಿದ್ದೆ ಮಾಡಿ ಎದ್ದು ಅಕ್ಕಪಕ್ಕ ರಾಜುನ ಹುಡುಕ್ಬೇಕಾದ್ರೆ ಅವ್ನ ಶರ್ಟ್ ಸಿಗುತ್ತೆ. ಯಾವಾಗಲೂ ಕೂಡ ಅವನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಶರ್ಟ್ ಕೊಟ್ಬಿಟ್ಟು ಹೋಗಿರ್ತಾನಲ್ಲ, ಅದೇ ರೀತಿ ಶರ್ಟ್ನ ಅವಳ ಮೇಲೆ ಹೊದಿಸ್ಬಿಟ್ಟು ಹೊಟ್ಟೋಗ್ಬಿಟ್ಟಿರ್ತಾನೆ. ಅವಳು ಎದ್ದು ಆ ಕಡೆ ಈ ಕಡೆ ನೋಡಿ ಶರ್ಟ್ ನೋಡಿ ಶಾಕ್ ಆಗ್ತಾಳೆ. ಅಯ್ಯೋ ಕೊನೆಗೂ ನನ್ನ ಮಾತು ಕೇಳ್ದೇನೆ ಅವ್ನು ಹೊರಟ್ಬಿಟ್ನಲ್ಲ ಅಂತ ಹೇಳ್ಬಿಟ್ಟು ಲೈಟ್ ಹೌಸ್ ಕಡೆ ನೋಡಿದಾಗ ಬಾವುಟ ಕೂಡ ಕಟ್ಟಿರ್ತಾನೆ. ಅದು ನೋಡ್ಬಿಟ್ಟು ತುಂಬ ಅವಳಿಗೆ ಬೇಜಾರಾಗುತ್ತೆ. ಅದೇ ಥರ ರೈಲ್ವೆ ಸ್ಟೇಷನ್ಗೆ ಹೋಗಿ ಮಾತಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದೇ ಉಸಿರಿಗೆ ಓಡೋಗ್ತಾಳೆ. ಈ ಕಡೆ ರೈಲ್ವೆ ಸ್ಟೇಷನಲ್ಲಿ ನೋಡ್ಬೋದು ರಾಜು ಅವ್ರ ಫ್ಯಾಮಿಲಿ ಗ್ಯಾಂಗ್ ಎಲ್ಲನೂ ಕೂಡ ಹೋಗೋಕ್ಕೆ ರೆಡಿಯಾಗಿರ್ತಾರೆ. ಸೆಂಡ್ ಆಫ್ ಮಾಡೋಕ್ಕೆ ಅವ್ರ ಫ್ಯಾಮಿಲಿ ಕೂಡ ಬಂದಿರ್ತಾರೆ, ಎಲ್ಲರ ಫ್ಯಾಮಿಲಿನೂ. ಸತ್ಯನು ಕೂಡ ಓಡ್ ಬರ್ತಾಳೆ ರೈಲ್ವೆ ಸ್ಟೇಷನ್ಗೆ. ಬಂದ್ಬಿಟ್ಟು ರಾಜಿಗೆ ಕೇಳ್ತಾಳೆ, ನೀನು ಪ್ರಾಮಿಸ್ ಮಾಡಿದ್ದಲ್ಲ, ಪ್ರಾಮಿಸ್ ಬ್ರೇಕ್ ಮಾಡಿ ನೀನು ಹೋಗ್ತಾ ಇದೆಯಲ್ಲ, ನನ್ನ ಮಾತಿಗೆ ಇಷ್ಟೇನ ಬೆಲೆ, ದಯವಿಟ್ಟು ಹೋಗ್ಬೇಡ ನೀನು ನನ್ನ ಬಿಟ್ಟು ಅಂತ ಸತ್ಯ ಕೇಳಬೇಕಾದ್ರೆ ರಾಜು ಹೇಳ್ತಾನೆ, ನಾನು ಹೋಗ್ಲೇಬೇಕು, ನೀನು ನನ್ನ ಅರ್ಥ ಮಾಡ್ಕೋತೀಯ ಅಂತ ನಂಬಿದ್ದೀನಿ. ಯಾಕೆಂದರೆ ನಾನು ಮುಖ್ಯಸ್ಥ, ನನ್ನ ನಂಬ್ಕೊಂಡು ಒಂದು 20-22 ಜನ ಫ್ಯಾಮಿಲಿ ಇದ್ದಾರೆ, ಊಟ ಮಾಡ್ತಾರೆ. ಸೊ ನಾವು ಹೋಗಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಕೂಡ ಅವಳು ಒಪ್ಕೊಳ್ಳೋದಿಲ್ಲ. ಒಂದ್ಸರಿ ಲಾಸ್ಟಾಗಿ ಕೇಳ್ತೀನಿ, ದಯವಿಟ್ಟು ಹೋಗಬೇಡ, ಪ್ರಾಮಿಸ್ ಮಾಡು ಅಂತ ಕೇಳಿದ್ರು ಕೂಡ ಅವನು ಪ್ರಾಮಿಸ್ ಮಾಡಲ್ಲ, ನಾನು ಹೋಗಲೇಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ರು ಕೂಡ ಅವಳು ಕನ್ವಿನ್ಸ್ ಆಗದಿರೋದು ನೋಡ್ಬಿಟ್ಟು ಟ್ರೈನ್ ಕೂಡ ಹೊಟ್ಟೋಗ್ತಾ ಇದೆ. ಬಂಗಾರಿ ದಯವಿಟ್ಟು ನಗ್ನಗ್ತಾ ಕಳಿಸ್ಕೊಡು, ನನಗೆ ಹಿಂಗೆ ನೋಡೋಕ್ಕಾಗಲ್ಲ ನೀನು ಅಂತ ತುಂಬ ರಿಕ್ವೆಸ್ಟ್ ಮಾಡ್ಕೊತಾನೆ. ಆದ್ರೂ ಕೂಡ ಅವಳು ಒಂದು ಸ್ಮೈಲ್ ಅಲ್ಲ, ಕಣ್ಣೆತ್ತು ಸಹ ಅವನ ಕಡೆ ಅವಳು ನೋಡಲ್ಲ. ಅದೇ ಬೇಜಾರಲ್ಲಿ ಅವಳು ರೈಲ್ವೆ ಸ್ಟೇಷನಲ್ಲಿ ಕೂತಿರ್ತಾಳಲ್ಲ, ಅದೇ ಸೀನು ನಾವು ಮೂವಿ ಸ್ಟಾರ್ಟಿಂಗಲ್ಲಿ ನೋಡೋದು. ಸೊ ಅವರಪ್ಪ ಬಂದು ಅವಳನ್ನ ಸಮಾಧಾನ ಮಾಡಿ ಮನೆಗೆ ಕೂಡ ಕರ್ಕೊಂಡು ಹೋಗ್ತಾರೆ. ಆಮೇಲೆ ನೋಡ್ಬೋದು ರಾಜು ಸತ್ಯಂಗ್ ಜೊತೆ ಮಾತಾಡಬೇಕು ಅಂತೇಳಿ ಕಾಲ್ ಮೇಲೆ ಕಾಲ್ ಮಾಡ್ತಾನೆ ಇರ್ತಾನೆ, ಆದರೆ ಸತ್ಯ ಏನು ರೆಸ್ಪಾನ್ಸ್ ಮಾಡ್ತಾ ಇರಲ್ಲ. ಹಾಗೆ ಈ ಸೀನ್ ಕಟ್ಟಾಗಿ ನೆಕ್ಸ್ಟ್ ಸೀನಲ್ಲಿ ನೋಡ್ಬೋದು ಇಲ್ಲಿಗೆ ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ ಹೇಳಿ ಸತ್ಯ ಮುಗಿಸ್ತಾಳೆ. ಎಲ್ಲ ಮಾತಾಡಿ ಮುಗಿಸಿದ್ಮೇಲೆ ಕೊನೆಯಲ್ಲಿ ಹೇಳ್ತಾಳೆ, ನಾನು ರಾಜುನ ಕೊನೆಯದಾಗಿ ಒಂದು ಸಾರಿ ಮಾತಾಡಬೇಕು, ಒಂದು 3 ವಿಷಯಗಳನ್ನ ನಾನು ಹೇಳಬೇಕು. ಏನಂತ ಅಂದರೆ, ಮೊದಲನೇದು ನಾನು ನಿನಗೆ ಮೋಸ ಮಾಡಿಲ್ಲ, ಎರಡನೇದು ನನಗೋಸ್ಕರ ನಮ್ಮಪ್ಪ ಏನೆಲ್ಲ ತ್ಯಾಗ ಮಾಡಿದ್ರು ಅಂತ, ಮೂರನೇದು ನನ್ನ ಬದುಕಲ್ಲಿ ನಿನಗೆ ಜಾಗ ಇಲ್ಲ ಅಂತ. ಈ 3 ವಿಷಯ, ಈ 3 ನಿಮಿಷ ನನಗೆ ಸಾಕು ರಾಜು ಹತ್ರ ಮಾತಾಡೋಕ್ಕೆ. ದಯವಿಟ್ಟು ಇದನ್ನೆಲ್ಲ ನೀವು ಅರ್ಥ ಮಾಡ್ಕೊತೀರಾ ಅನ್ನೋ ಒಂದು ನಂಬಿಕೆ ಮೇಲೆ ನಾನು ನಿಮ್ಮ ಹತ್ರ ಎಲ್ಲ ಹೇಳ್ಕೊಂಡಿದ್ದೀನಿ ಅಂತ ಹೇಳಿದಾಗ ಅವನು ಹೇಳ್ತಾನೆ, ನಿಮಗಿಂತ ಹೆಚ್ಚಾಗಿ ನಾನೇ ಇನ್ಮೇಲೆ ರಾಜುಗೋಸ್ಕರ ವೇಟ್ ಮಾಡ್ತೀನಿ, ಅವನು ಬಂದಮೇಲೆ ಈ ಮಾತೆಲ್ಲ ನೀವು ಹೇಳಬೇಕು ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನಲ್ಲಿ ನಾವು ನೋಡ್ಬೋದು ಮೀನುಗಾರರೆಲ್ಲ ಸಮುದ್ರದ ಮಧ್ಯೆ ಸಿಗಾಕೊಂಡಿರ್ತಾರೆ. ಯಾಕೆ ಅಂದರೆ ಜೋರು ಮಳೆ, ಚಂಡಮಾರುತ, ಬಿರುಗಾಳಿ ಎಲ್ಲ ಎದ್ಬಿಟ್ಟಿರುತ್ತೆ ಸಮುದ್ರದ ಮಧ್ಯೆ. ಸೊ ಅವ್ರಿಗೆ ತಪ್ಪಿಸ್ಕೊಳ್ಳೋದಕ್ಕೆ ತುಂಬ ಸಾಹಸ ಪಡ್ತಾ ಇರ್ತಾರೆ ಪ್ರಾಣ ಉಳಿಸ್ಕೊಳ್ಳೋಕ್ಕೋಸ್ಕರ. ಹಾಗೆಯೇ ರಾಜು ಎಲ್ರಿಗೂ ಕೂಡ ಹೆಲ್ಪ್ ಮಾಡ್ತಾನೆ. ಇವನ್ ಅವರು ಹಿಡ್ದಿರೋ ಮೀನುಗಳನ್ನು ಕೂಡ ಸೇಫ್ ಮಾಡ್ತಾ ಇರ್ತಾನೆ. ನೆಕ್ಸ್ಟು ಹಾಗೆಯೇ ಅವರು ಅಲ್ಲಿ ಒದ್ದಾಡ್ತಾ ಇರಬೇಕಾದ್ರೆ ಅವ್ರ ಎದುರುಗಡೆ ಒಂದು ಚಿಕ್ಕ ಬೋಟಲ್ಲಿ ನಮ್ಮನ್ನು ಕಾಪಾಡಿ ಅಂತ ಹೇಳ್ಬಿಟ್ಟು ಕಿರ್ಚ್ತಾ ಇರ್ತಾರೆ. ಅದನ್ನು ರಾಜು ನೋಡ್ಬಿಟ್ಟು ಕಾಪಾಡಬೇಕು ಅಂತ ಅನ್ಕೋಬೇಕಾದ್ರೆ ದತ್ತು ಹೇಳ್ತಾನೆ, ಅಪ್ಪ ಅದು ನೀನು ಕ್ರಾಸ್ ಮಾಡಬೇಡ, ಅದು ಬಾರ್ಡರ್ ದಾಟ್ದಂಗೆ ಆಗುತ್ತೆ, ಪಾಕಿಸ್ತಾನಕ್ಕೆ ಅದು ಸೇರುತ್ತೆ ಆ ನೀರು, ಸೊ ಹೋಗೋದು ಬೇಡ ಅಂದಾಗ, ಪ್ರಾಣಕ್ಕಿಂತ ಹೆಚ್ಚಾ ನಾನು ಅವ್ರನ್ನ ಕಾಪಾಡ್ತೀನಿ, ನಾನು ಹೇಳಿದಾಗ ನೀವು ಹಗ್ಗ ಬಿಟ್ಟು ನನ್ನ ಹೇಳ್ಕೊಳ್ರಿ ಸಾಕು ಅಂತ ಹೇಳ್ಬಿಟ್ಟು ಅವ್ರನ್ನ ಕಾಪಾಡಕ್ಕೆ ಹೋಗ್ತಾನೆ. ಅದೇ ರೀತಿ ಅವ್ರನ್ನ ಕಾಪಾಡ್ಕೊಂಡು ಮೇಲ್ಗಡೆ ಕರ್ಕೊಂಡು ಬರ್ತಾರೆ. ಅಲ್ಲಿಗೆ ಈ ಸೀನ್ ಕಟ್ಟಾಗಿ ನೆಕ್ಸ್ಟ್ ಸೀನಲ್ಲಿ ನೋಡ್ಬೋದು ನೋಟಿಸ್ ಬಂದಿರುತ್ತೆ ಕೋರ್ಟಿಂದ. ಯಾಕೆ ಅಂದರೆ ರಾಜು ಅವ್ರ ಗ್ಯಾಂಗ್ ಅಲ್ಲಿ ಅರೆಸ್ಟ್ ಆಗಿದೆ ಅಲ್ಲ, ಸೊ ಕೋರ್ಟಿಂದ ಅವ್ರ ಫ್ಯಾಮಿಲಿಗೆ ನೋಟಿಸ್ನ ಕಳಿಸಿರ್ತಾರೆ. ಅದನ್ನು ಸತ್ಯ ಇಸ್ಕೊಂಡು ಹೋದಕ್ಕೆ ಎಲ್ಲರೂ
ಎಲ್ರ ಮುಂದೆನೂ ಕೂಡ ಓದ್ತಾಳೆ. ಏನಿರುತ್ತೆ ಅಂತ ಅಂದ್ರೆ ಅಲ್ಲಿ ಸಮುದ್ರದ ಮಧ್ಯೆ ನಾವು ಮೀನ್ ಹಿಡಿಬೇಕಾದ್ರೆ ಚಂಡಮಾರುತ ಬಿರುಗಾಳಿಗೆ ಸಿಗಾಕೊಂಡು ನಾವು ಒದ್ದಾಡ್ತಾ ಇರ್ಬೇಕಾದ್ರೆ ನಮ್ಮ ಎದುರುಗಡೆ ಒಂದು ಬೋಟ್ ಬಂದು ಅವರು ಅಪಾಯದಲ್ಲಿದ್ದಾರೆ ಅಂತ ಹೇಳಿ ನಾವು ಬಾರ್ಡರ್ನ ಕ್ರಾಸ್ ಮಾಡಿ ಅವ್ರನ್ನ ಸೇವ್ ಮಾಡಿದ್ವಿ. ಹಾಗಾಗಿ ಪಾಕಿಸ್ತಾನದ ನೇವಿ ಅವ್ರು ಬಂದ್ಬಿಟ್ಟು ನಾವು ಬಾರ್ಡರ್ ಕ್ರಾಸ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಅವರು ನಮ್ಮನ್ನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿ ನಮ್ಮನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ. ಕೋರ್ಟ್ ಅಲ್ಲಿ ನಾವು ನಿಜವಾಗ್ಲೂ ಮೀನುಗಾರರ ಅಥವಾ ಟೆರರಿಸ್ಟ್ಗಳ ಅಥವಾ ನಮ್ಮ ಉದ್ದೇಶ ಏನಾಗಿದೆ, ಯಾಕೆ ಬಾರ್ಡರ್ನ ಕ್ರಾಸ್ ಮಾಡಿದ್ದಾರೆ ಅಂತ ಹೇಳಿ ಅವ್ರಿಗೆ ರೀಸನ್ ಕೊಡಬೇಕು. ಅದು ಜೆನ್ಯೂನ್ ಆಗಿರುವಂತ ರೀಸನ್ ಕೊಡೋವರೆಗೂ ಕೂಡ ನಮ್ಮ ಉದ್ದೇಶ ನಿಜವಾಗ್ಲೂ ಏನು ಅಂತ ಅವರು ತಿಳ್ಕೊಳ್ಳೋವರೆಗೂ ನಮ್ಮನ್ನ ರಿಲೀಸ್ ಮಾಡಲ್ಲ. ಹಾಗಾಗಿ ನಮ್ಮನ್ನ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಆ ಲೆಟರ್ ಅಲ್ಲಿ ಡೀಟೇಲ್ ಆಗಿ ಬರ್ದಿರ್ತಾನೆ. ಅಲ್ಲಿಗೆ ಆ ಸೀನ್ ಕಟ್ಟಾಗಿ ನೆಕ್ಸ್ಟ್ ಸೀನಲ್ಲಿ ಎಲ್ಲರೂ ಕೂಡ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡೋದನ್ನ ನೋಡ್ಬೋದು. ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡಿದ ತಕ್ಷಣ ಅವ್ರ ಹತ್ರ ಇರೋ ಫೋನ್ಸ್ ಏನೇನೆಲ್ಲ ಇರುತ್ತೆ ಅದನ್ನೆಲ್ಲ ಅವ್ರಿಗೆ ಸಬ್ಮಿಟ್ ಮಾಡಿ ಬಟ್ಟೆನೂ ಕೂಡ ಬಿಚ್ಚಿಸಿ ಬೈ ಬೆತ್ತಲೆ ಮಾಡಿ ಅವ್ರನ್ನ ಫುಲ್ ಚೆಕ್ ಮಾಡ್ತಾರೆ, ಬಾಡಿ ಚೆಕ್ ಮಾಡ್ತಾರೆ. ಸೊ ಅದಂತೂ ತುಂಬ ಬೇಜಾರಾಗುವಂಥ ಒಂದು ಸೀನ್ ಆಗಿರುತ್ತೆ. ಬಿಕಾಸ್ ಎಲ್ಲರೂ ಆ ರೀತಿ ಕೂರಿಸಿ ಅವರು ನಡೆಸ್ಕೊಳ್ಳುವಂತಹ ರೀತಿ ಒಂದು ಸ್ವಲ್ಪನೂ ಇಷ್ಟ ಆಗಲ್ಲ. ಸೊ ಈ ಕಡೆ ಸತ್ಯ ಏನ್ ಮಾಡ್ಬೇಕು, ಹೇಗೆ ಅವ್ರನ್ನ ಬಿಡಿಸ್ಕೊಂಡ್ಬರ್ಬೇಕು ಅಂತ ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅಲ್ಲಿಗೆ ಈ ಸೀನ್ ಕಟ್ಟಾಗಿ ನೆಕ್ಸ್ಟ್ ಸೀನ್ ನಲ್ಲಿ ನೋಡ್ಬೋದು ಸತ್ಯ ರಾಜುನ ನೆನೆಸ್ಕೊಂಡು ಹಾಗೇನೆ ಅವನ ಜೊತೆ ಕಳೆದಿರೋ ಕ್ಷಣಗಳನ್ನ ನೆನೆಸ್ಕೊಂಡು ತುಂಬಾ ಬೇಜಾರು ಮಾಡ್ಕೋತಾ ಇರ್ತಾಳೆ. ಯಾಕೆ ಅಂದ್ರೆ ಅಷ್ಟು ಅವಳಿಗೆ ಬೇಜಾರಾಗ್ಬಿಟ್ಟಿರುತ್ತೆ ಅವನು ಹೊರಟೋಗಿರೋದು. ಈ ಕಡೆ ಅವರು ಜೈಲಿಗೆ ಶಿಫ್ಟ್ ಆದ್ಮೇಲೆ ಪಾಕಿಸ್ತಾನದವರೆಲ್ಲ ಅವ್ರನ್ನ ಒಂಥರ ವಿಚಿತ್ರವಾಗಿ ಟ್ರೀಟ್ ಮಾಡ್ತಾ ಇರ್ತಾರೆ, ಲೈಕ್ ಟೆರರಿಸ್ಟ್ ತರ. ಆ ಜೈಲಲ್ಲಿ ಬೇರೆ ಇಂಡಿಯನ್ಸ್ ಕೂಡ ಶಿಕ್ಷೆ ಅನುಭವಿಸ್ತಾ ಇರ್ತಾರೆ ಅವ್ರು ಮಾಡಿರುವಂತ ಬೇರೆ ಬೇರೆ ತಪ್ಪುಗಳಿಗೆ. ಅಲ್ಲಿ ಒಬ್ಬ ಟೆರರಿಸ್ಟ್, ಪಾಕಿಸ್ತಾನ ಕಡೆಗೆ ಸೇರಿರೋ ಟೆರರಿಸ್ಟ್ ಒಬ್ಬ ರಕೀಮ್ ಅಂತ ಇರ್ತಾನೆ. ಅವನನ್ನ ಎಲ್ರೂ ಕರೆದು ಈ ನಮ್ಮ ರಾಜು ಗ್ಯಾಂಗ್ಗೆ ತೊಂದರೆ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾವ ತರ ಅಂತ ಅಂದ್ರೆ, ನನ್ನನ್ನು ನೋಡಿದ ತಕ್ಷಣ ನೀವೆಲ್ಲರೂ ಕೂಡ ಸಲ್ಯೂಟ್ ಹೊಡಿಬೇಕು, ಸಲ್ಯೂಟ್ ಹೊಡೀರಿ ಅಂತ ಹೇಳ್ಬಿಟ್ಟು ಫೋರ್ಸ್ಫುಲ್ಲಿ ರಾಜು ಅವ್ರ ಹತ್ರ ಎಲ್ಲ ಸಲ್ಯೂಟ್ ಮಾಡಿಸ್ಕೊತಾನೆ. ಹಾಗೇನೆ ನೆಕ್ಸ್ಟು ನಿಮ್ಮ ರಾಷ್ಟ್ರಗೀತೆ ಯಾರು ಗೊತ್ತು, ನಿಮ್ಮ ರಾಷ್ಟ್ರಗೀತೆನ ಜೋರಾಗಿ ಹಾಡಿ ಅಂತ ಹೇಳಿದಕ್ಕೆ ಅಲ್ಲಿರೋ ಚಿಕ್ಕ ಹುಡುಗ ನನಗೆ ಗೊತ್ತು ಅಂತ ವಾಲಂಟರಿಯಾಗಿ ಮುಂದೆ ಬರ್ತಾನೆ. ಅಲ್ಲಿ ನಿಜವಾಗ್ಲೂ ಕೂಡ ಅವನು ಹೇಳಿಸ್ತಾ ಇದ್ದಾನೆ ಅಂತ ಅನ್ಕೊಂಡ್ರೆ ಅವಮಾನ ಮಾಡೋಕ್ಕೋಸ್ಕರ ಯಾವ ಥರ ಅಂದರೆ ಗೋಡೆ ಮೇಲೆ ಹಿಂದೂಸ್ತಾನ್ ಅಂತ ಬರೆದ್ಬಿಟ್ಟು ಅವರು ರಾಷ್ಟ್ರಗೀತೆ ಆಡ್ಬೇಕಾದ್ರೆ ಆ ಹಿಂದೂಸ್ತಾನ್ ಅಂತ ಅಕ್ಷರ ಇರುತ್ತಲ್ಲ ಅದ್ರ ಮೇಲೆ ಅವನು ಸುಸು ಮಾಡ್ಬಿಡ್ತಾನೆ. ಅದನ್ನ ನೋಡಿ ಇವ್ರಿಗೆಲ್ಲ ತುಂಬಾ ಕೋಪ ಬರುತ್ತೆ. ಆದ್ರೂ ಏನು ಮಾಡೋಕ್ಕಾಗಲ್ಲ, ಯಾಕೆ ಅಂದ್ರೆ ಅವರು ಜೈಲಲ್ಲಿ ಇರ್ತಾರೆ, ಅದು ಕೂಡ ಪಾಕಿಸ್ತಾನ ಅವರು ಜೈಲಲ್ವಾ. ಹಾಗಾಗಿ ಅದಕ್ಕೆ ರಾಜು ಏನ್ ಮಾಡ್ತಾನೆ, ಒಂದು ಬಕೆಟ್ ತಗೊಂಡ್ಬಂದು ನೀರು ಹಾಕಿ ಅದನ್ನೆಲ್ಲ ಕ್ಲೀನ್ ಮಾಡ್ತಾನೆ. ಕ್ಲೀನ್ ಮಾಡ್ಬೇಕಾದ್ರೆ ಏನೋ ನಿನಗೆ ಭಯ ಆಯ್ತಾ, ನೀವ್ ಏನು ಮಾಡೋಕ್ಕಾಗಲ್ಲ, ಇಲ್ಲಿ ನಮ್ದು ಇದು ಜಾಗ ಪಾಕಿಸ್ತಾನ ಅಂತ ಅವರೆಲ್ಲ ಹೇಳ್ಬೇಕಾದ್ರೆ ರಾಜು ಕೋಪ ಮಾಡ್ಕೊಂಡು ನಾವೇನಾದ್ರೂ ತಿರುಗಿ ನಿಮ್ಮ ಪಾಕಿಸ್ತಾನದ ಮೇಲೆ ಹೂದ್ರೆ ಪಾಕಿಸ್ತಾನ ನಿಮ್ ಕಣ್ಣಿಗೆ ಕಾಣಲ್ಲ, ಆ ರೀತಿ ಎಲ್ಲ ಕೊಚ್ಕೊಂಡು ಹೋಗುತ್ತೆ ಅಂತ ವಾರ್ನಿಂಗ್ ಕೊಡೋ ಟೈಮಲ್ಲಿ ರಕೀಮ್ಗೆ ಕೋಪ ಬಂದು ಒಂದು ಚಾಕು ತಗೊಂಡು ಅವನಿಗೆ ಚುಚ್ಚಬೇಕು ಅಂತ ಓಡ್ ಬರೋ ಅಷ್ಟರಲ್ಲಿ ಅಲ್ಲಿನ ಪೊಲೀಸ್ ಆಫೀಸರ್ ಬಂದು ತಡೆದ್ಬಿಟ್ಟು ರಾಜುಗೆ ಹೊಡೆದು ಬೈತಾರೆ. ನೀನಿರೋದು ಪಾಕಿಸ್ತಾನದಲ್ಲಿ, ನಿನ್ನ ಲಿಮಿಟ್ ಅಲ್ಲಿ ನೀನಿರು ಅಂತ ಹೇಳಿ ಬುದ್ಧಿ ಮಾತು ಹೇಳಿ ಕಳಿಸ್ತಾನೆ. ಆಫೀಸಿಗೆ ಕರೆಸ್ಕೊಂಡು ಕೂಡ ಬುದ್ಧಿ ಮಾತು ಹೇಳ್ತಾನೆ, ನಿನಗೆ ಬದುಕಿರ್ಬೇಕು ಅಂತ ನಿಮ್ಗೆ ಇಷ್ಟ ಇಲ್ವಾ ಅಂತ ಹೇಳ್ಬಿಟ್ಟು. ಏನಕ್ಕೆ ಅಂದ್ರೆ ರಕೀಮ್ ಟೆರರಿಸ್ಟ್ ಆಗಿರೋದ್ರಿಂದ ಸಾಯಿಸಕ್ಕೂ ಕೂಡ ಹಿಂದೆ ಮುಂದೆ ಯೋಚನೆ ಮಾಡಲ್ಲ. ಹಾಗಾಗಿ ಸೊ ಅಲ್ಲಿಂದ ವಾರ್ನಿಂಗ್ ಮಾಡಿ ಕಳಿಸ್ಬಿಡ್ತಾರೆ. ಈ ಕಡೆ ನೋಡ್ಬೋದು ಸತ್ಯಂಗೆ ಒಂದು ಚಿಕ್ಕ ಲೆಟರ್ನ ರಾಜು ಕಳ್ಸಿರ್ತಾನೆ. ಯಾವ ತರ ಅಂದ್ರೆ ಕೋರ್ಟಿಂದ ನೋಟಿಸ್ ಕಳ್ಸಿರ್ತಾರಲ್ಲ, ಸೊ ಆ ಲೆಟರ್ ಒಳಗಡೆ ಇವನು ಒಂದು ಚಿಕ್ಕ ಲೆಟರ್ನ ಬರೆದ್ಬಿಟ್ಟು ಸತ್ಯಂಗೋಸ್ಕರ ಕಳ್ಸಿರ್ತಾನೆ. ಸತ್ಯ ನೋಡ್ಲಾ ಬೇಡ ಅಂತ ಕನ್ಫ್ಯೂಷನ್ ಅಲ್ಲಿ ಇರ್ತಾಳೆ. ಕೊನೆಗೂ ಕೂಡ ಓಪನ್ ಮಾಡಿ ನೋಡ್ತಾಳೆ. ಅದ್ರಲ್ಲಿ ರಾಜು ಏನಂತ ಬರ್ದಿರ್ತಾನೆ ಅಂತ ಅಂದ್ರೆ, ಬಂಗಾರಿ ನಿನ್ನ ನೋಡ್ದೇನೆ ಎಷ್ಟೋ ದಿನಗಳಾಯ್ತು, ಹಾಗೇನೆ ನಿನ್ ಮಾತು ಕೇಳ್ದೇನೆ ಅಂತೂ ನನ್ಗೆ ಇರಕ್ಕೆ ಆಗ್ತಾ ಇಲ್ಲ, ಒಟ್ನಲ್ಲಿ ಹೇಳ್ಬೇಕು ಅಂದ್ರೆ ನೀನ್ ಬಿಟ್ಟಿರಕ್ ಆಗ್ತಾ ಇಲ್ಲ ಕಣೆ ಬಂಗಾರಿ ಅಂತ ಅವನು ನೋಟ್ ಬರೆದು ಕಳಿಸಿರ್ತಾನೆ. ಅದನ್ನ ನೋಡಿ ಸತ್ಯಂಗೆ ತುಂಬಾ ಬೇಜಾರಾಗಿ ಅಳ್ತಾ ಇರ್ತಾಳೆ. ಹಾಗೇನೆ ಅವಳು ಅನ್ಕೊಂತಾಳೆ, ನಾನು ಒಂದು ಲೆಟರ್ ಬರೆದ್ಬಿಟ್ಟು ಜೊತೆಗೆ ಒಂದು ಫೋಟೋ ಕೂಡ ಕೊಟ್ಟು ಕಳ್ಸೋಣ ಅಂತ ಅನ್ಕೊಂಡು ಖುಷಿಯಿಂದ ಫೋಟೋ ತಗೊಳಕ್ಕೆ ಅಂತ ರೂಮಿಗೆ ಬಂದಾಗ ಅದೇ ಟೈಮಲ್ಲಿ ಸತ್ಯಂಗೆ ನೋಡಿರೋ ಹುಡುಗ ಬಂದ್ಬಿಟ್ಟು ಮಾತಾಡ್ತಾ ಇರ್ತಾನೆ. ಅದನ್ನ ಕೇಳಿಸ್ಕೊಂಡು ಫೋಟೋನು ಬೇಡ ಏನೂ ಬೇಡ ಅಂತ ಡ್ರಾಯರ್ ಒಳಗಡೆ ಹಾಕ್ಬಿಟ್ಟು ಅವನಿಗೆ ನೀರು ಕೊಡಕ್ಕೆ ಹೊರಗಡೆ ಹೋಗ್ತಾಳೆ. ಅವಾಗ ಆ ಹುಡುಗ ಸತ್ಯನ ಅಪ್ಪನ ಹತ್ರ ಮಾತಾಡ್ತಾ ಇರ್ತಾನೆ. ಎಲ್ಲ ಮದುವೆ ಕೆಲಸಗಳು ಬೇಗ ಆಗ್ತಾ ಇದೆ ಅಂತ ಮಾತಾಡ್ಬೇಕಾದ್ರೆ ಆ ಹುಡುಗ ಹೇಳ್ತಾನೆ, ಮದುವೆ ಕೆಲಸನ ಸ್ವಲ್ಪ ನಿಧಾನ ಮಾಡಿ ಹಾಗೇನೆ ಸ್ವಲ್ಪ ಪೋಸ್ಟ್ಪೋನ್ ಕೂಡ ಮಾಡೋಣ ಅಂತ ಮಾತಾಡ್ಬೇಕಾದ್ರೆ ಅವರಪ್ಪ ಶಾಕ್ ಆಗ್ಬಿಟ್ಟು ಯಾಕೆ ಏನಾಯ್ತು ಅಂತ ಕೇಳಿದಾಗ
ಸತ್ಯನೂ ಕೂಡ ನನ್ನ ಜೊತೆ ಮದುವೆ ಆಗಬೇಕು ಅಂದರೆ ಖುಷಿ ಖುಷಿಯಿಂದ ಒಪ್ಕೊಂಡಲ್ವ ಮದುವೆ ಆಗಬೇಕು. ಅವಳದೇ ಆದಂತಹ ಕೆಲವೊಂದು ಮಾಡಬೇಕಾಗಿರೋ ಕೆಲಸಗಳಿದೆ, ಅದೆಲ್ಲ ಮುಗಿಸ್ಕೊಂಡು ಒಟ್ಟಿಗೆ ನಾವು ಮದುವೆ ಆಗ್ತೀವಿ ಅಂತ ಹೇಳ್ತಾನೆ. ಈ ಕಡೆ ರಾಜು ಮತ್ತೆ ಬೇರೆ ಎಲ್ಲರೂ ಫ್ಯಾಮಿಲಿ ಕೂಡ ಪೇಪರಲ್ಲಿ ಅನೌನ್ಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಆಧಾರ್ ಕಾರ್ಡ್ ಜೊತೆ ಫೋಟೋ ತೆಗೆದು ಪೇಪರ್ನಲ್ಲಿ ಪಬ್ಲಿಷ್ ಮಾಡೋಕ್ಕೆ ಫೋಟೋ ತೆಗಿಸ್ತಾ ಇರ್ತಾರೆ. ಹಾಗೇನೆ ಸತ್ಯನು ಬಂದು ನಿಂತ್ಕೋತಾಳೆ. ಆ ಪೇಪರಲ್ಲಿ ಬಂದಿರೋಂಥ ಫೋಟೋನ ರಾಜು ಇಟ್ಕೊಂಡು ತುಂಬ ಖುಷಿ ಪಡ್ತಾ ಇರ್ತಾನೆ. ಅಟ್ಲೀಸ್ಟ್ ಈ ಫೋಟೋನಾದ್ರೂ ಸಿಕ್ತಲ್ಲ ನಾನು ನೋಡೋಕ್ಕೆ ಸತ್ಯನ ಅಂತ ಹೇಳ್ಬಿಟ್ಟು. ಈ ಕಡೆ ಎಲ್ಲರೂ ಕೂಡ ಅವ್ರ ಫ್ಯಾಮಿಲಿಗೆ ಲೆಟರ್ ಬರೆದು ಕಳಿಸ್ಬೇಕಾದ್ರೆ ಸತ್ಯಂಗೆ ನಾನು ಕೂಡ ಲೆಟರ್ ಬರಿಬೇಕು ಅಂತ ಹೇಳ್ಬಿಟ್ಟು ಬರೀತಾಳೆ. ಬಟ್ ರಾಜುಗೆ ಕಳ್ಸಲ್ಲ. ಆದರೆ ರಾಜುಗೆ ಗೊತ್ತಾಗುತ್ತೆ ಈ ಲೆಟರ್ ಬರೆದಿರೋದು ಸತ್ಯನೇ. ಯಾಕೆ ಅಂದರೆ ಅಲ್ಲಿ ಒಂದು ಕಣ್ಣಿನ ಹನಿ ನೀರಿರುತ್ತೆ, ಹಾಗಾಗಿ ಇದು ಸತ್ಯಂದೆ ಅಂತ ಹೇಳಿ ಕನ್ಫರ್ಮ್ ಆಗ್ತಾನೆ. ಈ ಕಡೆ ನೋಡ್ಬೋದು ಜೈಲಲ್ಲಿ ಎಲ್ಲರೂ ಊಟ ಮುಗಿಸ್ಕೊಂಡು ಬರಬೇಕಾದ್ರೆ ಆ ಚಿಕ್ಕ ಹುಡುಗ ಕಿಟ್ಟು ಕಾಣ್ತಾರಲ್ಲ, ಸೊ ಕಿಟ್ಟುನ ಹುಡುಕ್ತಾ ಇರ್ತಾರೆ. ಅವನೊಬ್ಬನೇ ಯಾಕೆ ಇಲ್ಲಿ ಬಿಟ್ಬಿಟ್ಟು ಬಂದಿದ್ದೀರಾ, ಇಲ್ಲಿ ಸೇಫ್ ಇಲ್ಲ ಅಂತ ನಿಮಗೆಲ್ಲ ಗೊತ್ತಿಲ್ವಾ ಅಂತ ಎಲ್ಲರೂ ಒಂದೊಂದು ದಿಕ್ಕಿಗೆ ಹೋಗ್ಬಿಟ್ಟು ಹುಡುಕ್ಬೇಕಾದ್ರೆ ಅಲ್ಲಿ ಸಿಗ್ತಾನೆ ಕಿಟ್ಟು ವಾಶ್ರೂಮ್ ಹತ್ರ. ಆದರೆ ಅವನಿಗೆ ಪ್ರಜ್ಞೆನೇ ಇರಲ್ಲ, ಪ್ರಜ್ಞೆಯಲ್ಲಿ ಕೂತಿರ್ತಾನೆ. ಅಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ. ಅಕ್ಕಪಕ್ಕ ಎಲ್ಲ ರಕ್ತ ಎಲ್ಲ ಚೆಲ್ಲಿರುತ್ತೆ. ರಕ್ತನೆಲ್ಲ ನೋಡ್ಬಿಟ್ಟು ಅವ್ರು ಫುಲ್ಲು ಗಾಬರಿಯಾಗಿ ಬೇಗ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಂದರೆ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಅಂತ ರಾಜು ಆ ಹುಡುಗನ ಕಳಿಸ್ಬಿಟ್ಟು ಅಕ್ಕಪಕ್ಕ ಎಲ್ಲ ನೋಡ್ಬೇಕಾದ್ರೆ ಅಲ್ಲಿ ಒಂದು ಪ್ರೈವೇಟ್ ಪಾರ್ಟ್ದು ಒಂದು ಸ್ವಲ್ಪ ಸ್ಕಿನ್ ಬಿದ್ದಿರೋದು ನೋಡ್ಬಿಟ್ಟು ಅವನು ತುಂಬ ಹೆದರ್ಕೊಂಡು ಗಾಬರಿ ಆಗ್ತಾನೆ. ಅಲ್ಲಿಗೆ ರಕೀಮ್ ಗ್ಯಾಂಗು ಬರ್ತಾರೆ. ರಕೀಮ್ ಹೇಳ್ತಾನೆ, ನಾವು ಆ ಹುಡುಗನ್ನ ಏನೂ ಮಾಡಿಲ್ಲ ಕಣೋ, ಪರಿಶುದ್ಧಕರಣ ಮಾಡಿದ್ದೀನಿ ಅಂತ ಹೇಳ್ತಾನೆ. ಹಂಗಂದ್ರೆ ಏನು ಅಂದರೆ ಅದು ನಮ್ಮ ಕಡೆ ಮಾಡಲ್ಲ, ಮುಸ್ಲಿಮ್ಸ್ ಕಡೆ ಅದು ಆ ಪದ್ಧತಿ ಇದೆ. ಸೊ ಒಂದು ಪ್ರೈವೇಟ್ ಪಾರ್ಟ್ದು ಸ್ವಲ್ಪ ಸ್ಕಿನ್ ಔಟ್ ಮಾಡಿಬಿಟ್ಟಿರ್ತಾನೆ. ಸೊ ಅದನ್ನು ಹೇಳಿದ ತಕ್ಷಣ ರಾಜುಗೆ ತುಂಬ ಬೇಜಾರಾಗಿ ಕೋಪ ಬರುತ್ತೆ. ಕಂಟ್ರೋಲ್ ಮಾಡ್ಕೋತಾನೆ. ತೆಗೆದು ಹೊಡೆಯೋಷ್ಟು ಅವನಿಗೆ ಕೋಪ ಬಂದಿದ್ರು ಏನೂ ಮಾಡೋಕ್ಕಾಗಲ್ಲ, ಬಿಕಾಸ್ ಅವ್ನು ಜೈಲಲ್ಲಿ ಇರ್ತಾನಲ್ಲ. ಹಾಗಾಗಿ ಬರೀ ಗುರಾಯಿಸ್ಬಿಟ್ಟು ನೋಡ್ಬಿಟ್ಟು ಅಲ್ಲಿಂದ ಹೊರಟ್ಬಿಡ್ತಾನೆ. ಈ ಕಡೆ ಪಾಪ ಆ ಕಿಟ್ಟು ಪರಿಸ್ಥಿತಿ ತುಂಬ ನೋವಲ್ಲಿ ಒದ್ದಾಡ್ತಿರೋದನ್ನ ನೋಡ್ಬಿಟ್ಟು ರಾಜು ತುಂಬ ಬೇಜಾರಾಗ್ತಾನೆ. ಏನೂ ಮಾಡೋಕ್ಕಾಗ್ಲಿಲ್ವಲ್ಲ ನಾನು ರಕೀಮ್ಗೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾನೆ. ಈ ಕಡೆ ಆ 22 ಜನದ ಮನೆಯವರು ಕೂಡ ತುಂಬ ಪ್ರಯತ್ನ ಪಡ್ತಾ ಇರ್ತಾರೆ ಬಿಡ್ಸೋಕ್ಕೆ ಅಂತ ಹೇಳ್ಬಿಟ್ಟು. ಆವಾಗ ಅಲ್ಲಿರೋ ಆಫೀಸರ್ ಹೇಳ್ತಾರೆ, ಡೆಲ್ಲಿಲಿರೋ ಸುಶೀಲಾ ಸ್ವರಾಜ್ ಅವ್ರು ಮನ್ಸು ಮಾಡಿದ್ರೆ ಅವ್ರನ್ನ ಬಿಡಿಸ್ಬೋದು ಅಂತ ಹೇಳ್ಬಿಟ್ಟು ಎಲ್ಲ ಮಾತಾಡಬೇಕಾದ್ರೆ ಎಲ್ರಿಗೂ ಅಲ್ಲಿ ತಿನ್ನೋಕ್ಕೆ ಎಲ್ಲದಕ್ಕೂ ಹಿಂಸೆ ಆಗ್ತಾ ಇರುತ್ತೆ. ಏನಕ್ಕೆ ದುಡ್ಡಿರಲ್ಲ ಏನೂ ತೊಗೊಳಕ್ಕೆ. ಸೊ ಅವರೆಲ್ಲ ಏನಾದ್ರು ಸಾಲ ಕೇಳೋಕ್ಕೆ ಹೋದರೆ ಅಲ್ಲಿರೋ ಗಂಡಸರು ತುಂಬ ಮಿಸ್ಬಿಹೇವ್ ಮಾಡ್ತಿರ್ತಾರೆ. ಅದನ್ನೆಲ್ಲ ಸತ್ಯ ನೋಡಿಬಿಟ್ಟು ಡಿಸೈಡ್ ಮಾಡ್ತಾಳೆ ಅವ್ರ ದುಡ್ಡನ್ನ ಅವ್ರಿಗೆ ಕೊಡಿಸ್ಬೇಕು ಅಂದರೆ ಏನು ಮಾಡ್ಬೋದು ಅಂತ. ಹಾಗೆ ಯೋಚನೆ ಮಾಡ್ತಾ ಇರಬೇಕಾದ್ರೆ ಒಂದು ಸಾರಿ ರಾಜು ಹೇಳಿರ್ತಾನೆ, ನಮ್ಮದು 7 ತಿಂಗಳದ್ದು ಸಂಬಳ ನಮ್ಮ ಓನರ್ ಇಟ್ಕೊಂಡ್ಬಿಟ್ಟವನೇ, ಯಾವಾಗ ಕೊಡ್ತಾನೋ ಗೊತ್ತಿಲ್ಲ, ನೋಡಬೇಕು ಅಂತ ಹೇಳಿರೋದು ನೆನಪಿರುತ್ತೆ. ಸೊ ಅದನ್ನು ನೆನೆಸ್ಕೊಂಡು ಸತ್ಯ ಮದುವೆ ಆಗಬೇಕಾಗಿರೋ ಹುಡ್ಗಂಗೆ ಕಾಲ್ ಮಾಡಿಬಿಟ್ಟು ನನಗೊಂದು ಸಹಾಯ ಮಾಡ್ತೀರಾ, ನಾನು ಗುಜರಾತಿಗೆ ಹೋಗಬೇಕು ಅಂತ ಹೇಳ್ತಾಳೆ. ಯಾಕೆ ಅಲ್ಲಿಗೆ ಅಂತ ಕೇಳಿದ್ದಕ್ಕೆ ಅಲ್ಲಿನ ಪರಿಸ್ಥಿತಿ ಎಲ್ಲ ಬಿಡಿಸಿ ಹೇಳ್ತಾಳೆ. ಅಲ್ಲಿ ಆ ಓನರ್ ಹತ್ರ ನಾವು 7 ತಿಂಗಳ ಸಂಬಳ ಇಸ್ಕೊಂಡು ಬಂದು ಇಲ್ಲಿಗೆ ಕೊಟ್ಟರೆ ಎಲ್ರಿಗೂ ಕೂಡ ತುಂಬ ಉಪಯೋಗ ಆಗುತ್ತೆ. ಸೊ ನಾವಿಬ್ರು ಗುಜರಾತಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಕೇಳಿದ್ದಕ್ಕೆ ಆ ಹುಡುಗನು ಸರಿ ಆಯಿತು ಹೋಗೋಣ ಅಂತ ಅಂದ್ಬಿಟ್ಟು ಟ್ರೈನಲ್ಲಿ ಇಬ್ರು ಹೊರಡ್ತಾರೆ. ಹೊರಟು ಗುಜರಾತ್ಗೂ ಕೂಡ ತಲುಪ್ತಾರೆ. ಗುಜರಾತ್ಗೆ ಬಂದು ತಲುಪಿದ ತಕ್ಷಣ ಸೇಟು ಹತ್ರ ಹೋಗ್ತಾಳೆ ಸತ್ಯ. ಹೋಗ್ಬಿಟ್ಟು ನಮ್ಮವ್ರದ್ದು 7 ತಿಂಗಳದ್ದು ಬ್ಯಾಲೆನ್ಸ್ ಇದೆ ಅಲ್ಲ ಸಂಬಳ, ಅದನ್ನೆಲ್ಲ ಕೊಟ್ಬಿಡು ಸೇಟು, ನಮಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಮನೇಲಿ ತಿನ್ನೋದಕ್ಕೆಲ್ಲ ಅಂತ ಕೇಳಿದ್ದಕ್ಕೆ ಸೇಟು ತುಂಬ ಬೈದು ಅವಮಾನ ಮಾಡ್ತಾನೆ. ಏನಂತ ಅಂದರೆ, ನಿನಗೆ ನಾನು 1 ರೂಪಾಯಿನೂ ಕೊಡಲ್ಲ, ನಿನ್ನ ಮುಖ ನೋಡೋದ್ರಿಂದ ನನಗೆ ಉಳಿತಾ ಇದೆ ಮೈಯೆಲ್ಲ, ಇಲ್ಲಿಂದ ಹೋಗ್ತಾ ಇರು ಸುಮ್ಮನೆ, ನಿನಗೆ ನಾಚಿಕೆ ಆಗಲ್ವಾ ದುಡ್ಡು ಕೇಳಕ್ಕೆ ಬಂದುಬಿಟ್ಟಿದ್ದಾಳೆ ಅಂತ ಅಂದ್ಬಿಟ್ಟು ತುಂಬ ಅವಮಾನ ಮಾಡ್ತಾನೆ. ಆದರೆ ಸತ್ಯ ಏನೂ ಒಂದು ಮಾತು ತಿರುಗಿಸಿ ಏನು ಮಾತಾಡಲ್ಲ, ಸೈಲೆಂಟಾಗಿ ಕೆಳಗಡೆ ಬಂದ್ಬಿಡ್ತಾಳೆ. ಆದರೆ ಮದುವೆ ಆಗೋ ಹುಡುಗ ಹೇಳ್ತಾನೆ, ನಾವು ಅವ್ರ ಹತ್ರ ದುಡ್ಡು ಬಿಚ್ಚಕ್ಕಾಗಲ್ಲ, ಹುಡುಗರ ಕೈಲೇ ಬಿಚ್ಚಕ್ಕಾಗಲಿಲ್ಲ, ಇನ್ನು ನಮಗೆ ಕೊಡ್ತಾನೆ ಅವನು, ಬನ್ನಿ ಮನೆಗೆ ಹೊಟ್ಟೋಗೋಣ ಅಂತ ಹೇಳ್ತಾನೆ. ಆದರೆ ಅವನಿಗೂ ಕೂಡ ಏನು ರೆಸ್ಪಾನ್ಸ್ ಮಾಡಲ್ಲ. ಹೋಗ್ಬಿಟ್ಟು ಸೀದಾ ಆ ಸೇಟು ಆಫೀಸ್ ಮುಂದೆನೇ ಧರಣಿ ಕೂತ್ಕೊಂಡ್ಬಿಡ್ತಾಳೆ. ಹಂಗೆ ಕೂತ್ಕೊಂಡ ತಕ್ಷಣ ಅಕ್ಕಪಕ್ಕ ಇರೋ ಜನಗಳು ಕೂಡ ಹೇಳ್ತಾರೆ ಅವಳಿಗೆ, ಆ ಸೇಟು 1 ರೂಪಾಯಿನೂ ಕೂಡ ಕೊಡಲ್ಲ ಕಣಮ್ಮ, ನೀನು ಹೊಟ್ಟೋಗ್ಬಿಡು, ಸುಮ್ಮನೆ ವೇಸ್ಟು ನೀನು ಇಲ್ಲಿ ಕೂತಿರೋದು ಅಂತ ಹೇಳ್ತಾರೆ. ಆದರೂ ಕೂಡ ಸತ್ಯ ಅಳ್ಳಾಡಲ್ಲ. ಅವ್ರಿಗೆ ಏನು ಹೇಳ್ತಾಳೆ ಅಂತ ಅಂದರೆ, ಅವ್ನು ಕೊಡಲ್ಲ ಅಂತ ಹೇಳಿಬಿಟ್ಟು ನಾವು ಹೊಟ್ಟೋಗ್ಬಿಟ್ರೆ ನಾವು ಕಷ್ಟಪಟ್ಟು ದುಡ್ದಿರೋ ದುಡ್ಡು ನಮಗೆ ತಾನೇ ಕೊಡೋದು, ನೀವುಗಳೇ ಹಿಂಗೆ ಅಂದ್ಬಿಟ್ರೆ ಹೇಗೆ, ನಾವು ಕಷ್ಟಪಟ್ಟು ದುಡಿದ್ರೆ ತಾನೇ ಅವ್ರದ್ದು ಗಲ್ಲಾಪೆಟ್ಟಿಗೆ ತುಂಬೋದು, ಬನ್ನಿ ನಮಗೆಲ್ಲ ಹೆಲ್ಪ್ ಮಾಡಬೇಕಲ್ವ ನೀವು ಅಂತ ಅವ್ರಿಗೆ ಹೇಳಿದ್ದಕ್ಕೆ ಅವರು ಕೂಡ ಅರ್ಥ ಮಾಡಿಕೊಂಡು ಹೌದು ಅಂತ ಹೇಳಿ ಅಕ್ಕಪಕ್ಕ ಇರೋರೆಲ್ಲ ಸೇರಿಕೊಂಡು ಸತ್ಯಂಗೆ ಸಪೋರ್ಟ್ ಮಾಡಿ ಮೀಡಿಯಾದವರೆಲ್ಲ ಬರ್ತಾರೆ. ಆಗ ಮೀಡಿಯಾದವ್ರ ಮುಂದೆ ಎಲ್ಲ ಅವ್ರಿಗೆ ಅವಮಾನ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇರೆ ಸೇಟುಗಳು, ನಿನ್ನಿಂದ ನಮ್ಮ ದೋಣಿಗಳೆಲ್ಲ ನಿಂತೋಗಿದೆ, ಅವ್ರದ್ದು ಏನಿದೆ ಸೆಟಲ್ ಮಾಡಿ ಅವ್ರಿಗೆ ಕಳಿಸು ಅಂತ ಹೇಳಿದ್ದಕ್ಕೆ ಆ ಸೇಟು
ಹೌದು ಪ್ರಾಬ್ಲಮ್ ಆಗುತ್ತೆ ಇದು ಜಾಸ್ತಿ ಅಂತ ಹೇಳ್ಬಿಟ್ಟು ದುಡ್ಡು ತಗೊಬಂದು ಕೊಟ್ಬಿಟ್ಟು ಸಾರಿ ಕೇಳಿ ಅಲ್ಲಿಂದ ಹೊರಟ್ಬಿಡ್ತಾನೆ. ಸತ್ಯ ಸೀದಾ ಮನೆಗೆ ಬಂದ್ಬಿಟ್ಟು ಎಲ್ರದ್ದು ದುಡ್ಡನ್ನ ಹಂಚ್ತಾಳೆ. ಹಂಚಿದ ತಕ್ಷಣ ಎಲ್ಲರೂ ತುಂಬ ಖುಷಿ ಪಡ್ತಾರೆ. ಯಾಕೆಂದರೆ ತಿನ್ನೋಕ್ಕೂ ಕೂಡ ಅನ್ನ ಇಲ್ದೇ ಒದ್ದಾಡ್ತಾ ಇರ್ತಾರಲ್ಲ, ಹಾಗಾಗಿ ಸತ್ಯಂಗೆ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ಎಲ್ಲರೂ ಹಾರೈಸ್ತಾರೆ. ಈ ಕಡೆ ರಾಜು ಜೈಲಲ್ಲಿ ಕೂತಿರ್ಬೇಕಾದ್ರೆ ನಿನ್ನ ಹುಡುಗಿಯಿಂದ ನಮಗೆಲ್ಲ ತುಂಬ ಹೆಲ್ಪ್ ಆಗಿದೆ ನೋಡು, ಎಲ್ಲರೂ ಕೂಡ ಖುಷಿಯಿಂದ ಲೆಟರ್ ಬರ್ತಿದ್ದಾರೆ, ನಿಮ್ಮ ಸಂಬಳ ಎಲ್ಲ ನಮ್ಗೆ ತಲುಪಿದೆ ಅಂತ ಹೇಳಿಬಿಟ್ಟು, ನೋಡು ನಮಗೇನೆ 7 ತಿಂಗಳು ಸಂಬಳ ಕೊಡದೆ ಆಟ ಆಡಿಸ್ತಾ ಇದ್ದ. ಸತ್ಯ ಹೋಗ್ಬಿಟ್ಟು ಯಾವ ರೀತಿ ವಸೂಲಿ ಮಾಡಿದ್ದಾಳೆ ಅಂತ ಹೇಳ್ಬಿಟ್ಟು ಎಲ್ಲರೂ ರಾಜುನ ಹೊಗಳ್ತಾ ಇರ್ತಾರೆ. ನೆಕ್ಸ್ಟು ಸತ್ಯ ಮಾಡಿದ್ದು ಪ್ರತಿಭಟನೆ ಎಲ್ಲ ಟಿ ವಿಲಿ ಎಲ್ಲ ಬಂದಿರೋದಕ್ಕೆ ಇದು ಡೈರೆಕ್ಟಾಗಿ ಡೆಲ್ಲಿಲಿರೋ ಮಿನಿಸ್ಟರ್ ತನಕ ಹೋಗುತ್ತೆ ನ್ಯೂಸು. ಆಗ ಸುಶೀಲಾ ಸ್ವರಾಜ್ ಅವ್ರು ಹೇಳ್ತಾರೆ, ಅವ್ರುಗಳು ಏನು ತಪ್ಪು ಮಾಡಲಿಲ್ಲ ಅಂದರೆ ಬೇಗ ರಿಲೀಸ್ ಮಾಡಿಸಿ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಅನೌನ್ಸ್ ಮಾಡ್ತಾರೆ. ಆವಾಗ ರಾಜು ಅವ್ರನ್ನೆಲ್ಲ ಆಗಸ್ಟ್ 15ನೇ ತಾರೀಕು ರಿಲೀಸ್ ಮಾಡಬೇಕು ಅಂತ ಡಿಸೈಡ್ ಆಗುತ್ತೆ. ಹಾಗೇನೆ ಮಿನಿಸ್ಟರ್ PA ಕಾಲ್ ಮಾಡಿಬಿಟ್ಟು ಸತ್ಯಂಗೆ, ನಿಮ್ಮವರೆಲ್ಲ ಆಗಸ್ಟ್ 15ಕ್ಕೆ ರಿಲೀಸ್ ಆಗ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ಸತ್ಯ ಎಲ್ರಿಗೂ ಖುಷಿಯಿಂದ ಎಲ್ರಿಗೂ ಕೂಡ ಹೇಳ್ತಾಳೆ, ಕಿರ್ಚಿ 15ನೇ ತಾರೀಕು ಎಲ್ಲರೂ ಬರ್ತಾ ಇದ್ದಾರೆ ಅಂತ. ಅದೇ ಥರ ಈ ಕಡೆ ಟಿವಿಲೂ ಕೂಡ ಅನೌನ್ಸ್ ಮಾಡ್ತಾರೆ, ಪಾಕಿಸ್ತಾನದಲ್ಲಿ ಹಿಂದೂಸ್ತಾನಿಗಳು ಯಾರೆಲ್ಲ ಇದ್ದಾರೆ ಅವ್ರನ್ನ 15ನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವರಂತೂ ಖುಷಿಲಿ ಕುಣಿದು ಹಾಡ್ಬಿಡ್ತಾರೆ. ಅಲ್ಲಿಗೆ ಈ ಸೀನ್ ಕಟ್ಟಾಗಿ ನೆಕ್ಸ್ಟ್ ಸೀನಲ್ಲಿ ನೋಡ್ಬೋದು, ಸತ್ಯ ಅವ್ರ ಅದಕ್ಕೆ ನೀನು ಅಷ್ಟೊಂದು ಇಷ್ಟಪಡ್ತಿದ್ದಲ್ಲ, ಇದು ಹಿಂಗೆ ಮರ್ತ್ಬಿಟ್ಟು ನೀನು ಬೇರೆ ಹುಡುಗನ ಒಪ್ಕೊಂಡೆ ಅಂತೆಲ್ಲ ಮಾತಾಡಬೇಕಾದ್ರೆ ನನಗೆ ಅವನ ಬಗ್ಗೆ ಮಾತಾಡಬೇಡಿ ಅಂತ ಹೇಳಬೇಕಾದ್ರೆ ಅವ್ರು ಅದಕ್ಕೆ ಹೇಳ್ತಾಳೆ, ನಿಜವಾಗ್ಲೂ ನಿನಗೆ ಅವನ ಮೇಲೆ ಇಷ್ಟ ಇಲ್ಲ ಅಂದರೆ ಯಾಕೆ ಮಾಂಸ ತಿನ್ನೋದು ಬಿಟ್ಟಿದ್ಯಾ, ತಿನ್ಬೋದಲ್ಲ ಅಂತ ಕೇಳಿದ್ದಕ್ಕೆ, ಹೌದಾ ಹಾಗಿದ್ರೆ ಕೂಡಿ ನಾನು ಈಗಲೇ ನಿಮ್ಮ ಮುಂದೆನೇ ತಿಂತೀನಿ ಅಂತ ಹೇಳ್ತಾಳೆ. ಅದೇ ಥರ ಈಸ್ಕೊಂಡು ಒಳ್ಳೆ ರಾಕ್ಷಸಿ ತಿನ್ನೋ ಥರ ತಿಂದ್ಬಿಟ್ಟು ತೋರಿಸ್ತಾಳೆ. ಈಗ ನಾನು ಪ್ರೂವ್ ಮಾಡಿದೆ ಓಕೆನಾ ಅಂತ ಕೇಳ್ತಾಳೆ. ಅದನ್ನ ನೋಡ್ಬಿಟ್ಟು ಅವ್ರ ಅತ್ತಿಗೆಗೂ ಬೇಜಾರಾಗುತ್ತೆ, ನಾನು ಯಾಕಾದರೂ ಆ ಥರ ಮಾತಾಡಿದ್ನು ಅಂತ. ಬಿಕಾಸ್ ಅವಳು ಅಷ್ಟು ನೊಂದ್ಕೊಂಡಿರ್ತಾಳೆ ಸತ್ಯ. ನೆಕ್ಸ್ಟ್ ಸೀನಲ್ಲಿ ನೋಡ್ಬೋದು, ಸತ್ಯ ಒಪ್ಕೊಂಡಿರ್ತಾಳಲ್ಲ ಮದುವೆ ಆಗೋ ಹುಡುಗ, ಅವ್ರ ಮನೆಯವರೆಲ್ಲ ಬಂದಿರ್ತಾರೆ ಮದುವೆ ಡೇಟ್ ಫಿಕ್ಸ್ ಮಾಡೋಕ್ಕೋಸ್ಕರ. ಅದೇ ರೀತಿ ಅವರು ಮಾತಾಡ್ಬೇಕಾದ್ರೆ ಸೆಪ್ಟೆಂಬರ್ 2ನೇ ತಾರೀಕು ತುಂಬ ಒಳ್ಳೆ ದಿನ ಇದೆ, ಅವತ್ತೇ ಮದುವೆ ಮಾಡಿಬಿಡೋಣ. ಯಾಕೆ ಅಂದರೆ ನಿಮ್ಮ ಮಗಳು ಒಪ್ಕೊಂಡಾಗ್ಲಿಂದ ನನ್ನ ಮಗಂದು ಶುಕ್ರದೇಶ ಸ್ಟಾರ್ಟ್ ಆಗಿಬಿಟ್ಟಿದೆ, ಅವನಿಗೆ ಲಕ್ ಮೇಲೆ ಲಕ್ಕು ಬರ್ತಾನೆ ಇದೆ, ಹಾಗಾಗಿ ತಡ ಮಾಡೋದು ಬೇಡ, ನಮ್ಮ ಮಹಾಲಕ್ಷ್ಮಿನ ನಮ್ಮ ಮನೆಗೆ ತುಂಬಿಸ್ಕೊಬಿಡೋಣ ಅಂತ ಎಲ್ಲರೂ ಖುಷಿಯಾಗಿ ಮಾತಾಡಿ ಸೆಪ್ಟೆಂಬರ್ 2ನೇ ತಾರೀಕು ಮದುವೆ ಫಿಕ್ಸ್ ಮಾಡ್ತಾರೆ. ಅದೇ ಥರ ಕಾರ್ಡ್ ಕೂಡ ಪ್ರಿಂಟ್ ಕೂಡ ಮಾಡಿಸ್ಬಿಡ್ತಾರೆ. ಆ ಇನ್ವಿಟೇಷನ್ ಕಾರ್ಡು ಹೇಗೋ ಜೈಲಲ್ಲಿರೋ ರಾಜು ಗ್ಯಾಂಗಿಗೂ ಕೂಡ ತಲುಪುತ್ತೆ. ರಾಜು ಗ್ಯಾಂಗಲ್ಲಿ ದತ್ತು ಎಲ್ಲ ಮಾತಾಡ್ತಾರೆ, ಈ ಕಾರ್ಡ್ನ ರಾಜುಗೆ ಕಾಣಿಸ್ತಿರೋ ಥರ ಬಚ್ಚಿಡಿ, ಅವನಿಗೆ ಗೊತ್ತಾದರೆ ಅವನ ಎದೆ ಹೊಡ್ಕೊಂಡ್ಬಿಡ್ತಾನೆ, ಹಾಗಾಗಿ ಅವನಿಗೆ ಗೊತ್ತಾಗದೇ ಇರೋ ಥರ ಮೇಂಟೈನ್ ಮಾಡಿ, ಹೇಗೋ ನಮ್ಗೆ ಆಗಸ್ಟ್ 15 ರಿಲೀಸ್ ಆಗುತ್ತಲ್ಲ, ಸೆಪ್ಟೆಂಬರ್ 2ನೇ ತಾರೀಕು ಇರೋದು ಮದುವೆ, ಸೊ ರಾಜು ಮುಂದೆ ಸತ್ಯ ಹೇಗೆ ತಾಳಿ ಕಟ್ಟಿಸ್ಕೊಳಕ್ಕಾಗುತ್ತೆ, ನಮ್ಮ ರಾಜು ಹೆಂಗೋ ನೋಡ್ಕೋತಾನೆ, ಅಲ್ಲಿವರೆಗೂ ಇದು ಗೊತ್ತಾಗದಿರೋ ಥರ ಮೇಂಟೈನ್ ಮಾಡಿ ಅಂತ ಹೇಳ್ತಾರೆ. ಈ ಕಡೆ ಕೋರ್ಟಲ್ಲಿ ಅನೌನ್ಸ್ ಮಾಡ್ತಾರೆ, ನಿಮಗೆಲ್ಲ ರಿಲೀಸ್ ಆಗ್ತಾ ಇದೆ ಇವತ್ತು ಅಂತ ಹೇಳಿ ಅನೌನ್ಸ್ ಮಾಡಬೇಕಾದ್ರೆ ಜಡ್ಜು ಇದ್ದಕ್ಕಿದ್ದಂಗೆ ಯಾರೋ ಮಧ್ಯ ಬಂದುಬಿಟ್ಟು ಇಂಟ್ರಪ್ಟ್ ಮಾಡ್ತಾರೆ. ಏನೋ ವಿಡಿಯೋ ನೋಡಿದ ತಕ್ಷಣ ಅವ್ರು ರಿಲೀಸ್ ಆಗುವಂತಹ ದಿನನೇ ಅವರು ಕ್ಯಾನ್ಸಲ್ ಮಾಡಿಬಿಟ್ಟು ಇವ್ರನ್ನ ಟೇಕ್ ಹಿಮ್ ಟು ದ ಕಸ್ಟಡಿ ಅಂತ ಜಡ್ಜ್ ಹೇಳಿಬಿಡ್ತಾರೆ. ಅವ್ರಿಗೆ ಅರ್ಥ ಆಗಲ್ಲ, ಯಾಕೆ ಇದ್ದಕ್ಕಿದ್ದಂಗೆ ನಮ್ಮದು ರಿಲೀಸ್ ಕ್ಯಾನ್ಸಲ್ ಆಯ್ತಲ್ಲ ಅಂತ ಎಲ್ಲರೂ ಗಾಬರಿಯಿಂದ ಕೇಳಬೇಕಾದ್ರೆ ಆವಾಗ ಹೇಳ್ತಾರೆ, ಆರ್ಟಿಕಲ್ 370 ಕ್ಯಾನ್ಸಲ್ ಆಗಿದೆ, ಇಂಡಿಯಾದವರು ರದ್ದು ಮಾಡಿದ್ದಾರೆ, ಹಾಗಾಗಿ ಇವ್ರನ್ನ ಮತ್ತೆ ವಾಪಸ್ ಜೈಲಿಗೆ ಕಳಿಸ್ಬೇಕು ಅಂತ ಹೇಳ್ತಾರೆ. ಆವಾಗ ರಾಜು ಕೇಳ್ತಾನೆ, ಆರ್ಟಿಕಲ್ 370 ಅಂದರೆ ಏನು ಅಂತ. ಅದಕ್ಕೆ ಅಲ್ಲಿರೋ ಪೊಲೀಸ್ ಆಫೀಸರ್ ಹೇಳ್ತಾರೆ, ಕಾಶ್ಮೀರ್ ನಮ್ಮದು ಅಂತ ಅಂದ್ಕೊಂಡಿದ್ವಿ, ಆದರೆ ನಿಮ್ಮ ಇಂಡಿಯನ್ಸು ನಮ್ಮದು ಅಂತ ಹೇಳ್ಬಿಟ್ಟು ಆರ್ಟಿಕಲ್ 370ನ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಹೇಳಿದಾಗ ರಾಜು ಅಂತಾನೆ, ಅದು ಹೆಂಗೆ ಕಾಶ್ಮೀರ ನಿಮ್ಮದಾಗುತ್ತೆ, ನಮ್ದಲ್ವ ಸರ್ ಅಂತ ಹೇಳ್ತಾನೆ. ಅದೇ ಟೈಮಲ್ಲಿ ಪಾಕಿಸ್ತಾನದಲ್ಲಿ ಫುಲ್ಲು ಗಲಾಟೆನೇ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ, ಫುಲ್ ಸ್ಟ್ರೈಕ್ ಎಲ್ಲ ಮಾಡ್ತಾ ಇರ್ತಾರೆ. ಇವ್ರನ್ನ ಕೋರ್ಟಿಂದ ಜೈಲಿಗೆ ಶಿಫ್ಟ್ ಮಾಡೋ ಮಧ್ಯದಲ್ಲಿ ತುಂಬ ಗಲಾಟೆ ಆಗ್ತಿರೋದ್ರಿಂದ ಆ ಜೀಪ್ ಮೇಲೂ ಕೂಡ, ಅಂದರೆ ಅವ್ರು ಇರೋವಂತಹ ವೆಹಿಕಲ್ ಮೇಲೆ ಕೂಡ ಅಟ್ಯಾಕ್ ಮಾಡ್ತಾರೆ. ಹಿಂದೂಸ್ತಾನಿ ಇದ್ದಾರೆ, ಹಿಂದೂಗಳಿದ್ದಾರೆ ಅಂತ ಹೇಳ್ಬಿಟ್ಟು. ಆದರೆ ರಾಜು ಹೆಂಗೋ ಎಲ್ಲರೂ ಕಾಪಾಡಿಬಿಟ್ಟು ಅಲ್ಲಿಂದ ತಪ್ಪಿಸ್ಕೊಂಡು ಕರ್ಕೊಂಡು ಹೊರಟೋಗ್ಬಿಡ್ತಾರೆ. ಈ ಕಡೆ ಪೊಲೀಸ್ ಆಫೀಸರೆಲ್ಲ ಫುಲ್ಲು ಯೋಚನೆ ಮಾಡ್ತಿರ್ತಾರೆ, ನಮಗೆ ಸಸ್ಪೆಂಡ್ ಮಾಡಿಬಿಡ್ತಾರೆ. ಯಾಕೆ ಅಂದರೆ ಇವರು ನಮ್ಮಿಂದ ತಪ್ಪಿಸ್ಕೊಂಡು ಹೋಗಿದ್ದಾರಲ್ವ, ಸತ್ತಿರ್ಬೋದು, ಸತ್ತಿದ್ರೆ ಓಕೆ, ಇಲ್ಲ ತಪ್ಪಿಸ್ಕೊಂಡು ಅವ್ರ ಊರಿಗೆ ತಲುಪಿಬಿಟ್ರೆ ನಮ್ಮದು ಸಸ್ಪೆಂಡ್ ಆರ್ಡರ್ ಬಂದುಬಿಡುತ್ತೆ, ನಮ್ಮ ಕೆಲಸ ಕಳ್ಕೊಬೇಕಾಗತ್ತೆ ಅಂತ ಕೂತ್ಕೊಂಡು ಯೋಚನೆ ಮಾಡಬೇಕಾದ್ರೆ ರಾಜು ಎಲ್ಲಾರನ್ನೂ ಕರ್ಕೊಂಡು ಅವನು ವಾಪಸ್ ಜೈಲ್ ಹತ್ರನೇ ಬರ್ತಾನೆ. ಬಂದ್ಬಿಟ್ಟು ಹೇಳ್ತಾನೆ, ಗಾಬರಿ ಆಗಬೇಡಿ, ನಾವೇನು ತಪ್ಪಿಸ್ಕೊಂಡು ಹೋಗಿಲ್ಲ, ತಪ್ಪಿಸ್ಕೊಂಡು ಹೋಗೋಕ್ಕೆ ನಾವೇನು ತಪ್ಪೇ ಮಾಡಿಲ್ಲ, ತಪ್ಪಾಗಿ ಬಂದಿದ್ದೀವಿ ಅಂತ ಜೈಲರ್ಗೆ ಹೇಳ್ತಾನೆ. ಹೇಳ್ಬಿಟ್ಟು ಒಳಗಡೆ ಹೋಗ್ತಾರೆ. ನೆಕ್ಸ್ಟ್ ಸೀನಲ್ಲಿ ನೋಡ್ಬೋದು, ಸತ್ಯ
ಸುಶೀಲಾ ಸ್ವರಾಜ್ ಅವ್ರ ಪಿ ಎಗೆ ಕಾಲ್ ಮಾಡಿಬಿಟ್ಟು ಈಗಿನ ಪರಿಸ್ಥಿತಿಯಲ್ಲಿ ನಮ್ಮೂರು ರಿಲೀಸ್ ಆಗಲ್ಲ ಅಂತ ಟಿ ವಿಲಿ ಅನೌನ್ಸ್ ಮಾಡ್ತಾ ಇದ್ದಾರಲ್ಲ ಸರ್, ಮೇಡಮ್ ಅವ್ರ ಜೊತೆ ಮಾತಾಡ್ಬೋದಾ ಅಂತ ಕೇಳಿದ್ದಕ್ಕೆ ಪಿ ಎ ಹೇಳ್ತಾನೆ ಅವ್ರಿಲ್ಲ ಅಮ್ಮ ಈಗ ತೀರ್ಕೊಂಡ್ಬಿಟ್ರು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ. ಆಗ ಅವಳು ಏನು ಮಾಡ್ತಾಳೆ, ನೆಕ್ಸ್ಟು ಅವರ ಊರಿನ ರಾಜಕೀಯ ಅಧಿಕಾರಿ ಇರ್ತಾರಲ್ಲ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಸರ್ ನೆಕ್ಸ್ಟ್ ಏನು ಮಾಡ್ಬೋದು ಅಂತ ಕೇಳಿದ್ದಕ್ಕೆ ಅವಾಗ ಅವ್ನು ಐಡಿಯಾ ಕೊಡ್ತಾನೆ, ಸುಶೀಲಾ ಸ್ವರಾಜ್ ಅವರಂತೂ ಇಲ್ಲ, ಇವಾಗ ರಿಲೀಸ್ ಮಾಡ್ಸೋಕ್ಕೆ ಸಾಧ್ಯ ಇರೋದು ಅವ್ರ ಮಗಳಾದ ಬನ್ಸೂರಿ ಸ್ವರಾಜ್ ಕೈಯಿಂದ ಮಾತ್ರ ಸಾಧ್ಯ. ಅವರು ಮತ್ತೆ ರೀ ಇಶ್ಯೂ ಮಾಡಿದ್ರೆ ಏನಾದರೂ ಮಾಡ್ಬೋದು, ಹಾಗಾಗಿ ಡೆಲ್ಲಿಗೆ ಹೋಗ್ಬಿಟ್ಟು ಮೀಟ್ ಮಾಡಬೇಕಾಗತ್ತೆ ಅಂತ ಅವರು ಐಡಿಯಾ ಕೊಡ್ತಾರೆ. ಅಲ್ಲಿಂದ ನೆಕ್ಸ್ಟು ಸತ್ಯ ಮದುವೆ ಆಗಬೇಕಾಗಿರೋ ಹುಡುಗನ ಜೊತೆ ಡೆಲ್ಲಿಗೆ ಹೊರಡ್ತಾಳೆ. ಅಲ್ಲಿಗೆ ಈ ಸೀನ್ ಕಟ್ಟಾಗಿ ನೆಕ್ಸ್ಟ್ ಸೀನಲ್ಲಿ ಸತ್ಯ ಮತ್ತು ಅವಳು ಮದುವೆ ಆಗಬೇಕಾಗಿರೋ ಹುಡುಗ ಹಾಗೆಯೇ ಅವ್ರ ಅದಕ್ಕೆ 3 ಜನನು ಟ್ರೈನಲ್ಲಿ ಹೊರಟು ಡೆಲ್ಲಿಗೆ ತಲುಪ್ತಾರೆ. ಡೆಲ್ಲಿಗೆ ತಲುಪಿದ ಮೇಲೆ ಬನ್ಸುರಿ ಸ್ವರಾಜ್ ಅವ್ರನ್ನ ಮೀಟ್ ಮಾಡೋಕ್ಕೆ ತುಂಬ ಟ್ರೈ ಮಾಡ್ತಾರೆ, ಬಟ್ ಅದು ಆಗ್ತಾ ಇರಲ್ಲ. ಹಾಗೆಯೇ ದೇವಸ್ಥಾನದಲ್ಲೇ ಉಳ್ಕೊಂಡು ತುಂಬ ಕಷ್ಟಪಡ್ತಾ ಇರ್ತಾರೆ. ಈ ಕಡೆ ಅವನು ರಕೀಮ್ ಇರ್ತಾನಲ್ಲ, ಅವನು ಇವ್ರಿಗೆಲ್ಲ ತುಂಬ ತೊಂದರೆ ಕೊಡ್ತಾ ಇರ್ತಾನೆ. ಅದಕ್ಕೆ ಅದನ್ನು ನೋಡೋಕ್ಕಾಗ್ದೇ ಚಿಕ್ಕ ಹುಡುಗ ಏನು ಮಾಡ್ತಾನೆ ಅಂತ ಅಂದರೆ ಫ್ಲ್ಯಾಗ್ ತಗೊಂಡು ಹೋಗ್ಬಿಟ್ಟು ಎಲ್ಲರ ಮುಂದೆನೂ ಹಾರಿಸ್ಬಿಟ್ಟು ಒಂದೇ ಮಾತರಂ ಸಾಂಗ್ ಹಾಡ್ಬಿಡ್ತಾನೆ. ಅದನ್ನು ನೋಡಿ ರಕೀಮ್ ಮತ್ತು ಅವ್ರ ಗ್ಯಾಂಗ್ಗೆ ಕೋಪ ಬಂದು ಅವ್ರಿಗೂ ಮತ್ತು ರಾಜುಗೂ ಮಧ್ಯೆ ಫೈಟ್ ನಡೆಯುತ್ತೆ. ಫೈಟ್ ನಡಿಬೇಕಾದ್ರೆ ನಮಗೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮದು ಇಂಡಿಯನ್ ಫ್ಲ್ಯಾಗ್ ಬಂದ್ಬಿಟ್ಟು ನೀರು ಅಥವಾ ಬೆಂಕಿ ಅಥವಾ ಮಣ್ಣು ಇವು 3ರಲ್ಲಿ ಮಾತ್ರ ಲೀನ ಆಗಬೇಕು ಅಂತ ನಮ್ಮೆಲ್ರಿಗೂ ಗೊತ್ತು. ಹಾಗಾಗಿ ಅದನ್ನು ರಾಜು ನೆನೆಸ್ಕೊಂಡು ನಾನು ಹಿಂಗೆ ಬಿಟ್ರೇ ನಮ್ಮ ಫ್ಲ್ಯಾಗ್ನ ಇದು ಮಾಡಿಬಿಡ್ತಾರೆ ಅಂತ ಹೇಳ್ಬಿಟ್ಟು ಕಿಚನಿಗೆ ಹೋಗ್ಬಿಟ್ಟು ಬೆಂಕಿಗೆ ಹಾಕ್ಬಿಡ್ತಾನೆ. ಹಾಕಿದ ತಕ್ಷಣ ಅವ್ನಿಗೆ ತುಂಬ ಖುಷಿ ಆಗುತ್ತೆ. ನೆಕ್ಸ್ಟು ಅಲ್ಲಿಗೆ ಜೈಲರು ಮತ್ತು ಆಫೀಸರ್ಸ್ ಎಲ್ಲ ಬಂದುಬಿಟ್ಟು ನಿನ್ನ ದೇಶ ಅಭಿಮಾನ ಇವಾಗಲೇ ತೋರಿಸ್ಬೇಕಾ, ನೀನು ಯಾವ ಸಿಚುವೇಶನ್ ಇದೆಯಾ ಅಂತ ನಿನಗೆ ಗೊತ್ತಾ, ಇವೆಲ್ಲ ಬೇಕಾ ನಿನಗೆ, ನಮ್ಮ ದೇಶದಲ್ಲಿ ಇದೆಲ್ಲ ನೀನು ಇಟ್ಕೋಬೇಡ ಅಂತ ಹೇಳ್ಬಿಟ್ಟು ಅವನಿಗೆ ಚೆನ್ನಾಗಿ ಹೊಡೆದು ಡಾರ್ಕ್ ಸೆಲ್ಗೆ ಹಾಕ್ಬಿಡ್ತಾರೆ. ಕರ್ಕೊಂಡು ಹೋಗೋ ಟೈಮಲ್ಲಿ ಎಲ್ಲರೂ ಅಲ್ಲಿ ಹಿಂದೂಸ್ತಾನ್ಗಳು ಯಾರ್ಯಾರು ಇರ್ತಾರೆ ಅವರಿಗೆಲ್ಲ ತುಂಬ ಖುಷಿಯಾಗಿ ಸೆಲ್ಯೂಟ್ ಕೂಡ ಮಾಡ್ತಾರೆ. ಈ ಕಡೆ ಸತ್ಯ ತುಂಬ ಟ್ರೈ ಮಾಡ್ತಾ ಇರ್ತಾಳೆ ಬನ್ಸುರಿ ಸ್ವರಾಜ್ನ ಮೀಟ್ ಮಾಡೋಕ್ಕೆ, ಆದರೂ ಆಗ್ತಾನೆ ಇರಲ್ಲ. ರಾಜು ಅಂತೂ ಜೈಲಲ್ಲಿ ಅವಳದೊಂದು ಚಿಕ್ಕ ಫೋಟೋ ಇಟ್ಕೊಂಡು ಅವಳ ಬಗ್ಗೆನೇ ಚಿಂತೆ ಮಾಡ್ತಾ ಇರ್ತಾರೆ. ಇಬ್ಬರೂ ಕೂಡ ತುಂಬ ಒದ್ದಾಡ್ತಾ ಇರ್ತಾರೆ. ಹಾಗೆ ಇಲ್ಲಿಗೆ ಈ ಸೀನ್ ಕಟ್ಟಾಗಿ ನೆಕ್ಸ್ಟ್ ಸೀನಲ್ಲಿ ನೋಡ್ಬೋದು, ಫುಲ್ಲು ಮದುವೆ ಆಗೋವಂಥ ಒಂದು ಹುಡುಗಿ ಗೆಟಪ್ಪಲ್ಲಿ ಹೋಗ್ಬಿಟ್ಟು ಬನ್ಸುರಿ ಸ್ವರಾಜ್ ಅವ್ರ ಮನೆ ಮುಂದೆ ನಿಂತ್ಕೊಂಡು ಹೇಗೋ ಕೊನೆಯದಾಗಿ ಬನ್ಸುರಿ ಸ್ವರಾಜ್ ಅವ್ರನ್ನ ಮೀಟ್ ಮಾಡೇ ಬಿಡ್ತಾಳೆ. ಕೂತ್ಕೊಂಡು ಮಾತಾಡ್ತಾಳೆ, ನಮ್ಮವ್ರು ಈ ಥರ ಸಿಗಾಕೊಂಡಿದ್ದಾರೆ, ದಯವಿಟ್ಟು ನೀವು ಮತ್ತೆ ರಿಲೀಸ್ ಮಾಡೋಕ್ಕೆ ಹೆಲ್ಪ್ ಮಾಡಿ. ನಿಮ್ಮ ತಾಯಿಯವರು ಕೂಡ ಹೆಲ್ಪ್ ಮಾಡಿದರು, ಬಟ್ ಈ 370 ಸ್ಟ್ರೈಕಿಂದ ನಮ್ಮದು ಎಲ್ಲ ಕ್ಯಾನ್ಸಲ್ ಆಯಿತು, ನಮ್ಮ ಕಡೆಯವ್ರು ಬರೋದು. ಹಾಗಾಗಿ ದಯವಿಟ್ಟು ಏನಾದರೂ ಆದರೆ ಸಹಾಯ ಮಾಡಿ. ನಂದು ಮದುವೆ ಇದೆ 3 ದಿನದಲ್ಲಿ, ನಮ್ಮ ಊರಿನವ್ರಿಗೆಲ್ಲ ನಾನು ಮಾತು ಕೊಟ್ಟಿದ್ದೀನಿ, ಅವ್ರು ಬಂದಮೇಲೆ ನಾನು ಮದುವೆ ಆಗೋದು ಅಂತ ದಯವಿಟ್ಟು ಸಹಾಯ ಮಾಡಿ ಅಂತ ಅವಳು ತುಂಬ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಬನ್ಸುರಿ ಸ್ವರಾಜ್ ಅವರು ಕೂಡ ಒಪ್ಕೋತಾರೆ. ಆಯಿತು, ನನ್ನ ಕೈಲಾದಷ್ಟು ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿಬಿಟ್ಟು ನೆಕ್ಸ್ಟು ಅವರೆಲ್ಲ ಹೇಗೋ ನೋಡ್ಬೋದು ರಿಲೀಸ್ ಡೇ ಅಂತ ಅಂದ್ಬಿಟ್ಟು ತೋರಿಸ್ತಾರೆ. ರಿಲೀಸ್ ಆಗೋ ದಿನ ಅಂತೂ ಎಲ್ಲರೂ ತುಂಬ ಖುಷಿಯಿಂದ ಬಂದು ನಿಂತ್ಕೊಂಡು ನಮ್ಮ ಇಂಡಿಯನ್ ಆಫೀಸರು ಒಬ್ಬೊಬ್ಬರನ್ನಾಗಿ 1 by 1 ಒಬ್ಬರನ್ನ ಕರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆಯೇ ಎಲ್ಲರೂ ಕೂಡ ಬೈ ಆಧಾರ್ ಕಾರ್ಡು ಅಥವಾ ವೋಟರ್ ಐ ಡಿ ಕಾರ್ಡ್ ಕಡೆಯಿಂದ ರೆಕಗ್ನೈಸ್ ಮಾಡಿ ಇವರು ಹೌದು ನಮ್ಮ ಇಂಡಿಯನ್ ಸಿಟಿಸನ್ನೇ ಅಂತ ಹೇಳಿ ಕನ್ಫರ್ಮ್ ಮಾಡ್ಕೊಂಡು ಎಲ್ಲರನ್ನೂ ಕರಿಬೇಕಾದ್ರೆ ಲಚ್ಚಿ ಅನ್ನೋ ಒಬ್ಬನ್ನ ಮಾತ್ರ ಕರೆದಿರಲ್ಲ. ಯಾಕೆಂದರೆ ಒಂದು ಪ್ರಾಪರ್ ಐಡೆಂಟಿ ಕಾರ್ಡ್ ಇರೋದಿಲ್ಲ. ಹಾಗಾಗಿ ಲಿಸ್ಟಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನ ಕರೆದುಬಿಟ್ಟು ಲಚ್ಚಿನ ಒಬ್ಬನ್ನ ಕರೀತೇನೆ ಎಲ್ಲ ಫೈಲ್ನು ಕ್ಲೋಸ್ ಮಾಡಿ ಅಷ್ಟೇ ಅಂತ ಹೇಳ್ತಾರೆ. ಆವಾಗ ಎಲ್ರಿಗೂ ಗಾಬರಿ ಆಗುತ್ತೆ. ಆವಾಗ ಪಾಕಿಸ್ತಾನದಲ್ಲಿರೋ ಜೈಲರು ವಿಚಾರಿಸಿದಾಗ ಅವನದು ಯಾವುದೇ ಥರದಂತಹ ಇಂಡಿಯನ್ ಸಿಟಿಸನ್ ಆಗಿರುವಂತಹ ಪ್ರಾಪರ್ ಐಡೆಂಟಿ ಕಾರ್ಡ್ ನಮಗೆ ಇಶ್ಯೂ ಆಗಿಲ್ಲ. ಸೊ ಹಾಗಾಗಿ ನಮ್ಗೆ ಎಷ್ಟು ಸಿಕ್ಕಿದೆ ಅಷ್ಟನ್ನ ಮಾತ್ರ ನಾವು ರಿಲೀಸ್ ಮಾಡಿ ಕರ್ಕೊಂಡು ಹೋಗ್ತೀವಿ ಅಂತ ಇಂಡಿಯನ್ ಪೊಲೀಸ್ ಅವರು ಹೇಳ್ತಾರೆ. ಎಲ್ಲರೂ ಗಾಬರಿಯಿಂದ ಚೆಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಇದೇ ಹೆಂಗಾಯಿತು ಅಂತ ಹೇಳಿಬಿಟ್ಟು. ಆವಾಗ ಪಾಕಿಸ್ತಾನ್ ಜೈಲರ್ ಹೇಳ್ತಾನೆ, ಇವಾಗ ನೀವೇ ಟೇಕ್ ಕೇರ್ ಮಾಡಬೇಕು, ಇದು ಇಂಟರ್ನ್ಯಾಷನಲ್ ಇಶ್ಯೂ ಆಗುತ್ತೆ, ಸೊ ಹಾಗಾಗಿ ಪ್ಲೀಸ್ ಅಂತ ಹೇಳಿದಾಗ ಅಲ್ಲೆಲ್ಲ ಚೆಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೌದು 21 ಜನದ ಮಾತ್ರ ಐಡೆಂಟಿ ಕಾರ್ಡ್ ಬಂದಿದೆ ಅಂತ ಹೇಳಿಬಿಟ್ಟು. ಈ ಕಡೆ ರಾಜು ಏನು ಮಾಡ್ತಾನೆ ಅಂದರೆ ನಾವು ಬಂದಾಗಲೂ ಕೂಡ 22 ಜನ ಬಂದಿದ್ವಿ, ಹೋಗಬೇಕಾದ್ರೂ ಕೂಡ ನಾವು 22 ಜನನೇ ಹೋಗೋದು ಅಂತ ಹೇಳಿ ಹಠ ಮಾಡಿಕೊಂಡು ಅಲ್ಲೇ ಕೂತ್ಕೊಳ್ಳೋಕ್ಕೆ ಹೋಗ್ತಾನೆ. ಆವಾಗ ದತ್ತು ಹೇಳ್ತಾನೆ, ನೀನು ಇವಾಗ ಹೋಗಲೇಬೇಕು ಅಂತ ಹೇಳಿದ್ದಕ್ಕೆ ರಾಜು ಒಪ್ಪದೇ ಇರೋದು ನೋಡಿಬಿಟ್ಟು, ದತ್ತು ನೀನು ಈಗ ಹೋಗಿಲ್ಲ ಅಂದರೆ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿರೋ ಸತ್ಯನ ಮದುವೆ ಆಗೋಗ್ಬಿಡುತ್ತೆ ನಾಳೆ, ನೀನು ದಯವಿಟ್ಟು ಇಲ್ಲಿಂದ ಹೋಗು ಅಂತ ಹೇಳ್ತಾನೆ. ಅದನ್ನು ಕೇಳಿಸ್ಕೊಂಡು ಅವ್ನ ಹೃದಯನೇ ಹೊಡೆದೋಗಂಗೆ ಆಗುತ್ತೆ. ಆದ್ರೂ ಕೂಡ ಇಲ್ಲ, ನಾನು ತಾಂಡೇಲಾಗ್ಬಿಟ್ಟು ಅಂದರೆ ಈ ಗುಂಪಿನ ಮುಖ್ಯಸ್ಥ ಆಗಿಬಿಟ್ಟು ನನ್ನ ಸ್ವಾರ್ಥಕ್ಕೆ ನಾನು ಹೋಗಲ್ಲ, ನಾನು ಹೋದರೆ ಲಚ್ಚಿನೂ ಜೊತೆಲೇ ಕರ್ಕೊಂಡು ಹೋಗ್ತೀನಿ, ಅಂದರೆ ನಾವೆಲ್ಲ ಒಟ್ಟಿಗೆ ಹೋಗೋಣ ಅಂತ ಹೇಳ್ತಾನೆ. ಅದನ್ನು ಕೇಳಿಸ್ಕೊಂಡು ಅಲ್ಲಿರೋರಿಗೆಲ್ಲರಿಗೂ ತುಂಬ ಖುಷಿ ಆಗುತ್ತೆ. ಖುಷಿ ಆದ ತಕ್ಷಣ ಹೌದಾ ಹಾಗಿದ್ರೆ ನಾವು ಕೂಡ ಹೋಗಲ್ಲ, ನಾವೆಲ್ಲ ಒಟ್ಟಿಗೆ ಹೋಗೋಣ ಅಂತ ಅಂದ್ಬಿಟ್ಟು ದತ್ತು ಕೂಡ ಅವರ ಅಕ್ಕಪಕ್ಕ ಇರೋರೆಲ್ಲರೂ ಕೂಡ ಅಲ್ಲೇ ಕೂತ್ಕೊಂಡು
ವೆಯ್ಟ್ ಮಾಡ್ತಾ ಇರ್ತಾರೆ. ಈ ಕಡೆ ಆಫೀಸಲ್ಲಿ ಆ ಲಚ್ಚಿದು ಐಡೆಂಟಿ ಕಾರ್ಡ್ನ ಹೇಗೆ ಇಶ್ಯೂ ಮಾಡ್ಬೋದು ಅಂತ ಹೇಳ್ಬಿಟ್ಟು ತುಂಬ ಟ್ರೈ ಮಾಡ್ತಿರ್ತಾರೆ. ಯಾಕೆ ಅಂದರೆ ಕೋರ್ಟಿಂದ ಆರ್ಡ್ರ್ ಬಂದಿರುತ್ತೆ 12 ಗಂಟೆ ಒಳಗಡೆ ಪಾಕಿಸ್ತಾನದ್ದು ಬಾರ್ಡ್ರಿಂದ ಇಂಡಿಯನ್ ಬಾರ್ಡರ್ನ ಕ್ರಾಸ್ ಮಾಡಬೇಕು ಅಂತ ಹೇಳಿಬಿಟ್ಟು. ಸೊ 1 ಅವರ್ ಟೈಮ್ ಇದೆ, ಸೊ ನೀವೇನು ಬೇಕಾದ್ರೂ ಮಾಡಿ ಅಂತ ಹೇಳಿಬಿಟ್ಟು ಅವ್ರ ಕೈಲಿ ಆದಂಥ ಪ್ರಯತ್ನ ಅವ್ರು ಮಾಡ್ತಾ ಇರ್ತಾರೆ ಪ್ರಾಪರ್ ಇಂಡಿಯನ್ ಸಿಟಿಸನ್ದು ಐಡೆಂಟಿ ಕಾರ್ಡ್ ಕೊಡೋಕ್ಕೆ. ಯಾಕೆ ಅಂದರೆ ನಿಮಗೆ ಗೊತ್ತು ಆಧಾರ್ ಕಾರ್ಡ್ ಯಾವುದೇ ಕೊಡಬೇಕು ಅಂತಲೂ ಬೇಕೇ ಬೇಕು. ಸೊ ಹಾಗಾಗಿ ಹೇಗೋ ಎಲ್ಲರೂ ಕೂಡ ಕಷ್ಟಪಟ್ಟು ಐಡೆಂಟಿ ಕಾರ್ಡ್ನ ರೆಡಿ ಮಾಡಿ ಕಳಿಸ್ಕೊಡ್ತಾರೆ. ಕೊಟ್ಟ ತಕ್ಷಣವೇ ಅವರು ಪ್ರಿಂಟೌಟ್ ತೊಗೋಬೇಕಾದ್ರೆ ಟೈಮ್ ಅಪ್ ಆಗಿಬಿಡುತ್ತೆ, 12 ಗಂಟೆ ಆಗಿಬಿಡುತ್ತೆ. ಆದ ತಕ್ಷಣ ಎಲ್ಲರೂ ಕೂಡ ಫುಲ್ಲು ಹೆದರ್ಕೊಂಡು ಎಲ್ಲ ಕೈ ಚೆಲ್ಲಿ ಕೂತ್ಕೊಂಡ ತಕ್ಷಣ ಪಾಕಿಸ್ತಾನ ಜೈಲರ್ ಹೇಳ್ತಾನೆ, ನಿಮ್ಮ ಕಡೆ 12 ಗಂಟೆ ಆಗಿರ್ಬೋದು, ಆದರೆ ನಮ್ಗೆ ಇನ್ನೂ 5 ನಿಮಿಷ ಟೈಮ್ ಇದೆ, ಸೊ ಹಾಗಾಗಿ ಬೇಗ ರಿಲೀಸ್ ಮಾಡಿ ಅಂತ ಹೇಳ್ತಾನೆ. ಹಂಗಂದ ತಕ್ಷಣ ಅವನ್ನ ರಿಲೀಸ್ ಮಾಡಿಬಿಟ್ಟು ಡಾಕ್ಯುಮೆಂಟಲ್ಲೂ ಕೂಡ ಅದೇ ರೀತಿ ಮೆನ್ಷನ್ ಮಾಡ್ತಾರೆ, ಪಾಕಿಸ್ತಾನ ಟೈಮಲ್ಲಿ ಇನ್ನು 5 ನಿಮಿಷ ಇದೆ ಅಂತ ಹೇಳಿಬಿಟ್ಟು. ನೆಕ್ಸ್ಟು ಅವರೆಲ್ಲ ರಿಲೀಸ್ ಆಗಿ ಹೊರಡ್ತಾರೆ. ಅಲ್ಲಿಗೆ ಈ ಸೀನ್ ಕಟ್ಟಾಗಿ ನೆಕ್ಸ್ಟ್ ಸೀನಲ್ಲಿ ನೋಡ್ಬೋದು ಸತ್ಯ ಅವರೆಲ್ಲ ಬಂದು ಊರಿಗೆ ರೀಚ್ ಆಗ್ತಾರೆ. ರೀಚ್ ಆದ ತಕ್ಷಣ ಮದುವೆ ಆಗೋವಂಥ ಹುಡುಗ ಹೇಳ್ತಾನೆ, ನನಗೆ ಗೊತ್ತು ನೀವು ನನ್ನನ್ನು ಮನಸ್ಸಿಲ್ದೇ ಒಪ್ಕೊಂಡ್ರಿ, ಬಟ್ ಎಲ್ಲರ ಮುಂದೆನೂ ಕೂಡ ಮನಸ್ಸಿರೋ ಥರ ನಟಿಸ್ತಾ ಇದ್ರಿ. ನಿಮ್ಮ ಮನಸ್ಸಲ್ಲಿ ಈಗಲೂ ಕೂಡ ರಾಜು ಅನ್ನೋದನ್ನೇ, ದಯವಿಟ್ಟು ಹೋಗಿ ರಾಜುನೇ ಮದುವೆ ಆಗಿ, ನನಗೇನು ಬೇಜಾರಿಲ್ಲ, ನಿಮಗೆ ಇಲ್ಲಿವರೆಗೂ ಖರ್ಚು ಮಾಡಿರೋ ದುಡ್ಡನ್ನ ನಾನು ನಿಮ್ಮ ಅಪ್ಪನ ಹತ್ರ ಇಸ್ಕೊತೀನಿ ಅಂತ ಹೇಳ್ಬಿಟ್ಟು ತಮಾಷೆ ಮಾಡಿಬಿಟ್ಟು ಅವಳನ್ನ ನೀವು ಹೋಗಿ ರಾಜುನ ಮೀಟ್ ಮಾಡಿ ಅಂತ ಹೇಳಿ ಕಳಿಸ್ಬಿಡ್ತಾನೆ. ಹಂಗಂದ ತಕ್ಷಣ ಸತ್ಯ ಖುಷಿಯಿಂದ ಓಡಿ ಬಂದು ರಾಜು ಹತ್ರ ಮಾತಾಡಿ ಇಬ್ಬರೂ ಕೂಡ ಕಾಂಪ್ರಮೈಸ್ ಆಗಿ ಒಂದಾಗ್ತಾರೆ. ಅಲ್ಲಿಗೆ ಈ ಮೂವಿ ಎಕ್ಸ್ಪ್ಲನೇಷನ್ ಮುಗಿಯುತ್ತೆ. ದಯವಿಟ್ಟು ಯಾರೆಲ್ಲ ಈ ಮೂವಿ ಎಕ್ಸ್ಪ್ಲನೇಷನ್ ಕೇಳಿ ಇಷ್ಟಪಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟು ಯಾವ ಮೂವಿ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರೆ ನಾನು ಖಂಡಿತ ಎಕ್ಸ್ಪ್ಲೈನ್ ಮಾಡ್ತೀನಿ.